ಮಾಸ್ಟರ್ಸ್ ಕಾರ್ಯಕ್ರಮವನ್ನ ಪ್ರಾರಂಭಿಸುವ ಮುಂಚೆ ಮೊಟ್ಟ ಮೊದಲಾಗಿ ನಮ್ಮೆಲ್ಲರ ಗುರುಗಳಾಗಿರ್ತಕ್ಕಂತಹ ಬ್ರಹ್ಮರ್ಷಿ ಪಿತಾಮಹ ಪತ್ರಿಸರ್ ಗುರುಗಳ ಪಾದಪದ್ಮಗಳನ್ನು ತುಪ್ಪಿಸುವಷ್ಟ ನಮಸ್ಕಾರ ಮಾಡ್ಕೊಳ್ತಾ, ಗುರುಮಾತ ಸ್ವರ್ಣಮಾಲ ಪತ್ರಿಜಿ ಅಮ್ಮನವರ ಪಾದಪದ್ಮಗಳಿಗೆ ಅನಂತ ಕೋಟಿ ಸಾಷ್ಟಾಂಗ ನಮಸ್ಕಾರ ಮಾಡ್ಕೊಳ್ತಾ, ಬ್ರಹ್ಮರ್ಷಿ ತಟವರ್ತಿ ವೀರರಾಘವರಾವ್ ಬ್ರಹ್ಮವಿದ್ವರಿಷ್ಠ ತಟವರ್ತಿ ರಾಜಲಕ್ಷ್ಮಿ ಅಮ್ಮನವರ ಪಾದಪದ್ಮಗಳಿಗೆ ಅನಂತ ಕೋಟಿ ಸಾಷ್ಟಾಂಗ ನಮಸ್ಕಾರ ಮಾಡ್ಕೊಳ್ತಾ, ಜನ್ಮ ಕೊಟ್ಟ ತಂದೆ ತಾಯಿ ಪಾದಪದ್ಮಗಳಿಗೆ ಅನಂತ ಕೋಟಿ ಸಾಷ್ಟಾಂಗ ನಮಸ್ಕಾರ ಮಾಡ್ಕೊಳ್ತಾ, ಮಹಾತಾರ್ ಫೌಂಡೇಶನ್ ಜೂಮ್ ಕ್ಲಾಸ್ ಅನ್ನು ನಡೆಸ್ಕೊಂಡು ಬರ್ತಕ್ಕಂತಹ ರಂಗನಾಥ್ ಸರ್ ಅವರಿಗೂ, ಈ ಆಂಕರಿಂಗ್ ಮಾಡಿರ್ತಕ್ಕಂತಹ ನಂದಾ ಮೇಡಮ್ ಅವ್ರಿಗೂ, ಜೂಮ್ ನಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಆತ್ಮ ಬಂಧುವು ಮತ್ತು ಯೂಟ್ಯೂಬ್ ನಲ್ಲಿ ವೀಕ್ಷಿಸ್ತಕ್ಕಂತಹ ಆತ್ಮ ಬಂಧು ಎಲ್ಲರೂ ಅನಂತ ಕೋಟಿ ಆತ್ಮ ಮಾಸ್ಟರ್ಸ್. ಮತ್ತೆ ನಾವೆಲ್ಲರೂ ಈಗ ಪ್ರಾತಃ ಕಾಲದ ಧ್ಯಾನವನ್ನ ಮಾಡಿದೀವಿ. ಮತ್ತೆ ಈ ಮಾರ್ಗಕ್ಕೆ ಬರ್ಬೇಕಂದ್ರೆ ಎಷ್ಟೋ ಜನ್ಮದ ಪುಣ್ಯದ ಫಲ ಇರಬೇಕು. ನಾವು ಧ್ಯಾನ ಮಾರ್ಗಕ್ಕೆ ಬಂದಿದ್ದೀವಿ ಅಂದ್ರೆ ಪೂರ್ವ ಜನ್ಮದ ಕುರಿತ ಫಲ ಅಂತಾನೆ ಇಲ್ಲಿ ನಮ್ಗೆ ಗುರುಗಳು ನಮ್ಗೆ ತಿಳಿಸ್ತಾ ಇದ್ದಾರೆ. ಧ್ಯಾನ ಅಂದ್ರೆ ಸಾಕ್ಷಾತ್ ದೈವದ ಜೊತೆ ಅನುಸಂಧಾನ ಆಗುವುದು. ಮತ್ತೆ ಅಂತಹ ಆ ದೈವ ಪರಬ್ರಹ್ಮನ ಜೊತೆ ನಾವು ಅನುಸಂಧಾನ ಆಗ್ತಕ್ಕಂಥ ಧ್ಯಾನವನ್ನ ಎಷ್ಟೋ ಶ್ರದ್ಧಾ ಭಕ್ತಿಯಿಂದ ನಾವೆಲ್ಲರೂ ಮಾಡ್ತೀರಿ ಅಂದ್ರೆ ಇದು ಪೂರ್ವ ಜನ್ಮದ ಸುಕೃತ ಫಲ. ಭಗವಂತನ ಮೇಲೆ ನಮಗೆ ಇರ್ತಕ್ಕಂತಹ ಅಗಾಧವಾಗಿರ್ತಕ್ಕಂತಹ ಭಕ್ತಿ ಪ್ರೇಮ ಅರ್ಪಣೆ, ನಿಜವಾದ ಭಗವಂತನನ್ನ ನಾವು ಅನುಸಂಧಾನವನ್ನು ಮಾಡ್ತಾ ಇದ್ದೀವಿ, ಅವನನ್ನ ಆಶ್ರಯಿಸ್ತಾ ಇದ್ದೀವಿ, ಅವನ ಜೊತೆ ಇರ್ತಾ ಇದ್ದೀವಿ, ಬ್ರಹ್ಮಾನಂದವನ್ನ ಅನುಭವಿಸ್ತಾ ಇದ್ದೀವಿ. ನಿಜವಾಗ್ಲಿ ಹೇಳ್ಬೇಕಂದ್ರೆ ಭಗವಂತ ಹೊರಗಡೆ ಹೋಗಿದ್ರೆ ಸಿಗೋದಿಲ್ಲ, ಅವನು ನಮ್ಮಲ್ಲೇ ಇದ್ದಾನೆ. ಆದ್ದರಿಂದ ಉತ್ತಮವಾಗಿರ್ತಕ್ಕಂತಹ ಮಾರ್ಗಕ್ಕೆ ನಾವು ಬಂದಿದ್ದೀವಿ ಅಂತ ಹೇಳ್ಕೊಳುತ್ತಾ, ಮತ್ತಿವಾಗ ನಾವು ವಿಷಯಕ್ಕೆ ಇಲ್ಲಿ ಲಾಸ್ಟ್ ಎಪಿಸೋಡ್ ನಲ್ಲಿ ಧ್ಯಾನ ಎಂದರೆ ಏನೋದ್ರ ಬಗ್ಗೆ ನಾವು ತಿಳ್ಕೊಂತ ಬಂದಿದ್ವಿ. ಧ್ಯಾನವೆಂದರೆ ಅಂದ್ರೆ ಲಾಸ್ಟ್ ಎಪಿಸೋಡ್ ನಲ್ಲಿ ಏನ್ ತಿಳ್ಕೊಂಡಿದ್ವಿ? ಏಕಾಗ್ರತೆಗೂ ಮತ್ತು ಧ್ಯಾನಕ್ಕೂ ಇರ್ತಕ್ಕಂತಹ ವ್ಯತ್ಯಾಸವೇನು ಎನ್ನುವುದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಏಕಾಗ್ರತೆಯಲ್ಲಿ ಮನಸ್ಸು ಕೆಲಸ ಮಾಡ್ತಾ ಇರುತ್ತೆ, ಅಂದ್ರೆ ಯಾವ್ದನ್ನ ಒಂದ್ರ ಮೇಲೆ ಗಮನಿಸ್ತಾ ಇದೆ ಅಂತಂದ್ರೆ, ಅಂದ್ರೆ ಒಂದು ಮ್ಯೂಸಿಕ್ ಮೇಲಾಗಲಿ, ಒಂದು ಗೈಡಿಂಗ್ ಮೇಲಾಗಲಿ, ಒಂದು ಹಾಡಿನ ಮೇಲಾಗಲಿ, ಒಂದು ಗೈಡಿಂಗ್ ಮೆಡಿಟೇಷನ್ ಮೇಲಾಗಲಿ, ಈ ರೀತಿ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಮನಸ್ಸು ಅಲ್ಲಿ ಗಮನಿಸ್ತಾ ಇರುತ್ತೆ. ಅಲ್ಲಿ ಗಮನಿಸ್ತಾ ಇದೆ ಅಂತಂದ್ರೆ, ಕೇಳ್ತಾ ಇದೆ ಅಂತಂದ್ರೆ ಅದು ಮನಸ್ಸು ಕೆಲಸ ಮಾಡ್ತಾ ಇದೆ, ಅದು ಏಕಾಗ್ರತೆ. ಏಕಾಗ್ರತೆಯಲ್ಲಿ ನಾವು ಜಾಸ್ತಿ ಹೊತ್ತು ಕುಂದ್ರಕ್ ಆಗೋದಿಲ್ಲ, ನಮ್ಮ ಶಕ್ತಿ ಲಾಸ್ ಆಗ್ತಾ ಇರುತ್ತೆ. ಆದ್ರೆ
ಧ್ಯಾನದಲ್ಲಿ ಮನಸ್ಸೇ ಇರುವುದಿಲ್ಲ. ಅವಾಗ ಏನಾಗುತ್ತೆ? ಶಕ್ತಿ ಉಳಿಯೋದಲ್ಲದೆ ಮತ್ತು ಬ್ರಹ್ಮರಂಧ್ರದ ಮುಖಾಂತರ ಬ್ರಹ್ಮಾಂಡದೊಳಗಿರತಕ್ಕಂತಹ ವಿಶ್ವಶಕ್ತಿ ನಮ್ಮೊಳಗೆ ಪ್ರವೇಶ ಆಗುತ್ತೆ. ಶಕ್ತಿ ಉಳಿಯೋದಲ್ಲದೆ ಮತ್ತೆ ಎಕ್ಸ್ಟ್ರಾ ಬಾಹ್ಯದಲ್ಲಿರ್ತಕ್ಕಂತಹ ಆ ಒಂದು ಕಾಸ್ಮಿಕ್ ಎನರ್ಜಿ ನಮ್ಮ ಬ್ರಹ್ಮಾನಂದರ ಮುಖಾಂತರ ಮತ್ತೆ ಪ್ರವೇಶ ಆಗುತ್ತೆ. ಕಾರಣ ಏನು? ಮನಸ್ಸು ಆಲೋಚನಾ ರಹಿತ ಸ್ಥಿತಿಯಲ್ಲಿ ನಾವು ಆ ಶಕ್ತಿಯನ್ನ ನಾವು ಬ್ರಹ್ಮಾನಂದರ ಮುಖಾಂತರ ತಗೊಳ್ತೀವಿ. ಪ್ರತಿಯೊಬ್ಬ ಸಾಧಕ ತನ್ನ ಜೀವನ ಶೈಲಿ ಬದಲಾವಣೆ ಆಗ್ಬೇಕಂದ್ರು, ಅವನಿಗೆ ಜ್ಞಾನೋದಯ ಆಗ್ಬೇಕಂದ್ರು, ಅವನು ಮಾಡಿರ್ತಕ್ಕಂತಹ ಅನೇಕ ಜನ್ಮಗಳಿಂದ ಆ ಕರ್ಮಗಳು ರಹಿತ ಆಗ್ಬೇಕಂದ್ರು ಒಂದು ವಿಶ್ವಶಕ್ತಿಯಿಂದ ಅಂತಹ ಶಕ್ತಿನ ನಾವು ತಗೊಂತಾ ಇದೀವಿ ಧ್ಯಾನ. ಕಾರಣ ಏನು? ಮನಸ್ಸು ಆಲೋಚನಾ ರಹಿತ ಸ್ಥಿತಿಯಲ್ಲಿ ಇರುವುದರಿಂದ ಅಂತ ನಾವು ತಿಳ್ಕೊಂತ ಬಂದ್ವಿ. ಅದೇ ರೀತಿಯಾಗಿ ಸರಿಯಾದ ಧ್ಯಾನ ಅಂದ್ರೆ ಶ್ವಾಸದ ಮೇಲೆ ಗಮನ ಧ್ಯಾನ. ಇಷ್ಟೇ ಮಾಡ್ಬೇಕಂತ ಇದ್ರ ಬಗ್ಗೆ ನಾವು ಗುರುಗಳು ಹೇಳಿರ್ತಕ್ಕಂತಹ ಆ ಒಂದು ಸಂದೇಶವನ್ನ ಫಸ್ಟ್ ಎಪಿಸೋಡ್ ನಲ್ಲಿ ತಿಳ್ಕೊಂಡ್ವಿ. ಇವಾಗ ಮುಂದುವರಿಸೋಣ ಅದನ್ನೇ. ಬಹಳ ಬಹಳ ಮುಖ್ಯವಾಗಿರ್ತಕ್ಕಂಥ ಸಂದೇಶವನ್ನ ಇತ್ತು ತಿಳ್ಕೊಳ್ಳೋಣ. ಧ್ಯಾನ ಎಂದರೆ ಪತಂಜಲಿ ಮಹರ್ಷಿ ಹೇಳಿದಾಗೆ ಯೋಗ ಚಿತ್ತ ವೃತ್ತಿ ನಿರೋಧ. ಅಂದ್ರೆ ಚಿತ್ತ ಅಂತಂದ್ರೆ ಮನಸ್ಸು, ವೃತ್ತಿ ಅಂತಂದ್ರೆ ಆಲೋಚನೆ. ಮನಸ್ಸಿನಲ್ಲಿ ಇರ್ತಕ್ಕಂತಹ ಆಲೋಚನೆಗಳನ್ನ ನಿರೋಧ ಅಂದ್ರೆ ಇಲ್ಲದೆ ಇರುವ ಹಾಗೆ ಮಾಡುವುದು. ಮನಸ್ಸಿನಲ್ಲಿ ಇರ್ತಕ್ಕಂತಹ ಆಲೋಚನೆಗಳು ಖಾಲಿ ಮಾಡುವುದೇ ಧ್ಯಾನ ಅಂತ ಇಲ್ಲಿ ಪತಂಜಲಿ ಮಹರ್ಷಿ ತಿಳಿಸಿದ್ದಾರೆ. ಇನ್ನೊಂದು ಕಡೆ ಹೇಳಿದರೆ ಯೋಗ ನಿರ್ವಿಷಯಂ ಮನಃ ಅಂದ್ರೆ ಮನಸ್ಸಿನಲ್ಲಿರ್ತಕ್ಕಂತಹ ಆಲೋಚನೆಗಳು ಇಲ್ಲದೆ ಇರುವ ಹಾಗೆ ಮಾಡುವುದು. ನಿರ್ವಿಷಯಂ ಮನಃ ಯಾವುದೇ ವಿಷಯಗಳು ಇಲ್ಲದೆ ಅಂದ್ರೆ ವಿಷಯ ಆಲೋಚನೆಗಳು ಮಾಡ್ತಾ ಇರುತ್ತೆ, ವಿಚಾರಗಳನ್ನ ಮಾಡ್ತಾ ಇರುತ್ತೆ ಮನಸ್ಸು, ಅದನ್ನ ಖಾಲಿ ಮಾಡೋದು. ವಿಷಯಗಳು ಇಲ್ಲದೆ ಇರುವ ಹಾಗೆ ಮಾಡೋದೇ ಯೋಗ. ನೋಡ್ರಿ ಎಷ್ಟು ಭಾಗ್ಯ ಇದೆ. ನಾವು ಲಾಸ್ಟ್ ಎಪಿಸೋಡ್ ಬಗ್ಗೆ ತಿಳ್ಕೊಂಡಿದ್ರ ಬಗ್ಗೆ. ಚಿಂತೆ ಒಂದೇ ಸಲ ನಮ್ಮನ್ನು ಸುಟ್ಟು ಭಸ್ಮ ಮಾಡುತ್ತೆ. ಚಿಂತೆ ಸಾಯುವವರೆಗೂ ನಮ್ಮನ್ನ ಸುಡ್ತಾ ಇರುತ್ತೆ. ನಾವು ಮಾಡ್ತಕ್ಕಂಥ ವಿಚಾರಗಳು, ಚಿಂತೆ ನಮ್ಮನ್ನ ನೋವು ಮಾಡ್ತಾನೆ ಇರುತ್ತೆ. ಅಂತಹ ಚಿಂತೆಗಳು ಈ ಧ್ಯಾನದಲ್ಲಿ ಸುಟ್ಟು ಭಸ್ಮ ಆಗುತ್ತೆ. ಅಂತ ಚಿಂತೆಗಳು ಏನಾಗ್ತವೆ? ಹೊರಗಡೆ ಹೋಗ್ತವೆ. ವಿಚಾರಗಳು ಎಲ್ಲ ಖಾಲಿ ಆಗ್ತವೆ. ಈ ಧ್ಯಾನ ಸಾಧನೆ ಮಾಡ್ತಿರ್ಬೇಕಾದ್ರೆ, ಶ್ವಾಸಾನುಸಂಧಾನ ಮಾಡ್ತಿರ್ಬೇಕಾದ್ರೆ ನಿಮ್ಮಲ್ಲಿ ಆಲೋಚನೆಗಳು ಬೇರೆ 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 ಬರ್ತಾ ಇರ್ತವೆ. ಆಗ ಏನರ್ಥ ಅಂತಂದ್ರೆ ಧ್ಯಾನ ಸರಿಯಾಗಿ ಮಾಡ್ತಾ ಇದ್ದೀವಿ ಅಂತ ಅರ್ಥ. ವಿಚಾರಗಳು ಬೇರೆ ಬೇರೆ ಬರ್ತಾ ಇದಾವೆ ಅಂದ್ರೆ ಅವು ಹೊರಗಡೆ ಹೋಗ್ತಾ ಇದ್ದಾವೆ, ಖಾಲಿ ಆಗ್ತಾ ಇದೆ ಅಂತ ಅರ್ಥ ಆಯ್ತು. ಆ ಸಮಯದಲ್ಲಿ ಮನಸ್ಸು ಖಾಲಿ ಆದ್ರೆ ಅಂದ್ರೆ ಮನಸ್ಸಿನಲ್ಲಿರ್ತಕ್ಕಂತಹ ವಿಚಾರಗಳು, ಆಲೋಚನೆಗಳು ಅವು ಖಾಲಿ ಆಗಿದೆ ಅಂದ್ರೆ ಅಲ್ಲಿ ಮನಸ್ಸು ಇನ್ನ ಕೆಲಸ ಮಾಡೋದಿಲ್ಲ. ಆಲೋಚನಾ ರಹಿತ ಸ್ಥಿತಿ ಸೇರ್ಕೊಳ್ಳುತ್ತೆ. ಮನಸ್ಸು ಕೆಲಸ ಮಾಡದೇ ಇರುವ ಸ್ಥಿತಿಗೆ ಸೇರ್ಕೊಳ್ಳುತ್ತೆ. ಅವಾಗ ಶಕ್ತಿಯನ್ನು ತಗೊಂತೀವಿ. ಏನ್ ಲಾಭ ಅಂತ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ.
ಈ ರೀತಿ ನಾವು ಧ್ಯಾನವನ್ನು ಮಾಡಬೇಕು. ಇದೇ ಪತ್ರಿಜಿಗಳು ಏನ್ ಹೇಳಿದ್ದಾರೆ? ಬಾಯಿ ಮೌನ, ಮನಸ್ಸು ಶೂನ್ಯ, ಅದರ ಹೆಸರೇ ಧ್ಯಾನ ಅಂತ ಹೇಳಿದ್ದಾರೆ. ಧ್ಯಾನದಲ್ಲಿ ಸ್ತಂಭವಾಗಿ ಕಣ್ಣು ಮುಚ್ಕೊಂತೀವಿ, ಕಾಲು ಕ್ರಾಸ್ ಮಾಡ್ತೀವಿ, ಕೈ ಕ್ರಾಸ್ ಮಾಡ್ತೀವಿ, ಬಾಯಿ ಸಹ ಕೆಲಸ ಇರುವುದಿಲ್ಲ. ತದನಂತರ ಶ್ವಾಸದ ಮೇಲೆ ಧ್ಯಾನ ಮಾಡ್ತೀವಿ. ಆ ರೀತಿ ಮಾಡ್ತಾ ಇರ್ಬೇಕಾದ್ರೆ ವಿಚಾರಗಳು ಬರ್ತವೆ, ಮತ್ತೆ ಅವನ್ನ ಕಟ್ ಮಾಡ್ತೀವಿ, ಮತ್ತೆ ಶ್ವಾಸದ ಮೇಲೆ ಆ ರೀತಿ ಮಾಡ್ತಾ ಮಾಡ್ತಾ ಮನಸ್ಸೇನಾಗುತ್ತೆ? ಶೂನ್ಯ ಆಗುತ್ತೆ. ಅದಕ್ಕೆ ಗುರುಗಳು ಏನ್ ಹೇಳಿದ್ದಾರೆ? ಧ್ಯಾನ ಅಂದ್ರೆ ಬಾಯಿ ಮೌನ, ಮನಸ್ಸು ಶೂನ್ಯ ಆದ್ರೇನೆ ಧ್ಯಾನ. ಇದು ಮರಿಬಾರ್ದು. ಆ ಮನಸ್ಸು ಶೂನ್ಯ ಆಗೋದಂದ್ರೆ ಹೇಗೆ? ಅದು ಏಕೈಕ ಮಾರ್ಗ ಗೌತಮ ಬುದ್ಧ ನಮಗೆ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು, ಪತ್ರಿಜಿಗಳು ನಮಗೆ ತಿಳಿಸ್ಕೊಟ್ಟಿರ್ತಕ್ಕಂತಹ ಮಾರ್ಗ ಶ್ವಾಸದ ಮೇಲೆ ಗಮನ, ಧ್ಯಾನ. ಈ ಶ್ವಾಸದ ಮೇಲೆ ಗಮನ ಧ್ಯಾನ ಮಾಡಿದಾಗ ಮಾತ್ರ ನಮ್ಮ ವಿಚಾರಗಳೆಲ್ಲ ಖಾಲಿ ಆಗ್ತವೆ, ಅವಾಗ ಮನಸ್ಸು ಶೂನ್ಯ ಆಗುತ್ತೆ. ಅದಕ್ಕೋಸ್ಕರ ಮನಸ್ಸು ಶೂನ್ಯ ಆದ್ರೇನೆ ಧ್ಯಾನ. ಅದಾಗಬೇಕಾದ್ರೇನೆ ಶ್ವಾಸದ ಮೇಲೆ ಗಮನ ಧ್ಯಾನ ಮಾಡಿ. ಬೇರೆ ಇತರ ಧ್ಯಾನಗಳು ಮಾಡಿದ್ರೆ ಧ್ಯಾನ ಅಲ್ಲ ಅಂತ ಇಲ್ಲಿ ಸ್ಪಷ್ಟವಾಗಿ ಗುರುಗಳು ನಮಗೆ ಘಂಟಾಘೋಷವಾಗಿ ತಿಳಿಸ್ತಾ ಇದ್ದಾರೆ. ಇನ್ನು ಉತ್ತರ ಬಾಹ್ಯವಾಗಿ ನಮಗೆ ಸಪೋರ್ಟ್ ಬೇಕಂತೇಳಿ ನಾನು ಅದಾಕೊಂಡೆ ಇದಾಕೊಂಡೆ ಅಂದ್ರೆ ಉಪಯೋಗ ಇಲ್ಲ. ಅಲ್ಲಿ ಏಕಾಗ್ರತೆ ಬರುತ್ತೆ, ಶಕ್ತಿ ಬರೋದಿಲ್ಲ, ಶಕ್ತಿ ಖರ್ಚಾಗುತ್ತೆ. ಮ್ಯೂಸಿಕ್ ಹಾಕೋಬಾರ್ದು, ಗೈಡಿಂಗ್ ಮಾಡಬಾರ್ದು, ಸಂಕಲ್ಪಗಳು ಇಟ್ಕೋಬಾರ್ದು, ಇನ್ನಿತರ ಯಾವುದೇ ಧ್ಯಾನ ಮಾಡಕೋಬಾರ್ದು. ಕೇವಲ ಪತಂಜಲಿ ಮಹರ್ಷಿ ತಿಳಿಸ್ಕೊಟ್ಟ ಹಾಗೆ, ಗೌತಮ ಬುದ್ಧ ತಿಳಿಸ್ಕೊಟ್ಟ ಹಾಗೆ, ಪತ್ರಿಜಿಗಳು ತಿಳಿಸ್ಕೊಟ್ಟ ಹಾಗೆ ಶ್ವಾಸದ ಮೇಲೆ ಗಮನ ಧ್ಯಾನವನ್ನ ಮಾಡಿದಾಗ ಮಾತ್ರ ನಮಗೆ ಶಕ್ತಿ ಪ್ರವೇಶ ಆಗುತ್ತೆ, ನಮ್ಮಲ್ಲಿ ಬದಲಾವಣೆ ಆಗುತ್ತೆ ಅಂತ ಇಲ್ಲಿ ನಮಗೆ ಗುರುಗಳು ಘಂಟಾಘೋಷವಾಗಿ ತಿಳಿಸ್ತಾ ಇದ್ದಾರೆ. ಎಸ್, ಇನ್ನು ಸ್ವಲ್ಪ ಮುಂದಕ್ಕೆ ಹೋದ್ರೆ ಈ ಧ್ಯಾನದ ವೈಶಿಷ್ಟ್ಯದ ಬಗ್ಗೆ ಇನ್ನ ತಿಳಿಸ್ತಾ ಇದ್ರು. ಇದು ಪುಸ್ತಕ 16 ಮತ್ತು ತಟವರ್ತಿ ರಾಘವ ಸರ್ ಸಂಬಂಧಪಟ್ಟಿರ್ತಕ್ಕಂತಹ ಧ್ಯಾನ ಎಂದರೇನು ಪುಸ್ತಕದಿಂದ ನಾನು ತಿಳಿಸ್ತಾ ಇದ್ದೀನಿ ಮಾಸ್ಟರ್ಸ್. ಇನ್ನ ಗುರುಗಳು ಇಲ್ಲಿ ಏನ್ ತಿಳಿಸ್ತಾ ಇದ್ದಾರೆ ಅಂದ್ರೆ ಧ್ಯಾನದ ವೈಶಿಷ್ಟ್ಯದ ಬಗ್ಗೆ, ಉಪವಾಸ, ಮೌನ ಮತ್ತು ಧ್ಯಾನ ಇರ್ತಕ್ಕಂತಹ ವ್ಯತ್ಯಾಸವೇ, ಇದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಉಪವಾಸ, ಮೌನ ಮತ್ತು ಧ್ಯಾನ. ಏನು ಉಪವಾಸ ಅಂದ್ರೆ, ಮೌನ ಅಂದ್ರೆ ಏನು, ಧ್ಯಾನ ಅಂದ್ರೆ ಏನು, ನಮ್ಗೆ ಬಾಹ್ಯವಾಗಿ ಸ್ವಲ್ಪ ಗೊತ್ತು ನಮ್ಗೆ, ಆದ್ರೆ ಇನ್ನ ಸ್ವಲ್ಪ ಡೆಪ್ತ್ ಆಗಿ ತಿಳ್ಕೊಳ್ಳೋಣ. ಉಪವಾಸ ಅಂತಂದ್ರೆ ದೇಹಕ್ಕೆ ಆಹಾರವನ್ನ ಕೊಡದೆ ಇರುತ್ತೆ. ನಾವತ್ತು ಉಪವಾಸ ಮಾಡ್ತಿರ್ತೇವೆ, ಏಕಾದಶಿ ವ್ರತ ಮಾಡ್ತಿರ್ಬೇಕಾದ್ರು, ಸತ್ಯನಾರಾಯಣ ಪೂಜೆ ಮಾಡ್ತಿರ್ಬೇಕಾದ್ರು, ಕೆಲವೊಂದು ಬೇಕಂತೇಳಿ ಅವರು ಹೊಟ್ಟೆ ಖಾಲಿ ಇಡ್ಬೇಕಂತೇಳಿ ಮಾಡ್ತಾ ಇರ್ತಾರೆ. ಅದು ಒಂದು ರೀತಿ ಉಪವಾಸ ಅಂತ ಹೇಳ್ತೀವಿ, ಶಾರೀರಿಕ ಉಪವಾಸ. ಉಪವಾಸದ ಬಗ್ಗೆ ಗುರುಗಳು ನಮಗೆ ತಿಳಿಸ್ತಾ ಇದ್ದಾರೆ. ಏನಂತ? ಮಿತವಾದ ಆಹಾರ, ಸಾತ್ವಿಕವಾದ ಆಹಾರ, ಮತ್ತು ನಿರಾಹಾರ ಅಂತ. ಸಾತ್ವಿಕವಾದ ಆಹಾರ ತೆಗೆದುಕೋಬೇಕು, ಮಿತವಾದ ಆಹಾರವನ್ನು ತೆಗೆದುಕೋಬೇಕು, ಅದ್ರ ಜೊತೆಗೆ ನಿರಾಹಾರವಾಗಿರ್ಬೇಕು. ಅಂದ್ರೆ ನಿರಾಹಾರ ಅಂದ್ರೆ ಲಂಕಣಂ ಪರಮ ಔಷಧಂ ಅಂತ.
ಆಹಾರ ಕೊಡದೇ ಇರ್ತಕ್ಕಂಥದ್ದು ಅಂದ್ರೆ ಉಪವಾಸ ಇರೋದು. ಯಾರಾದ್ರೆ ದೇಹ ಸಹಕಾರ ಕೊಡ್ತಕ್ಕಂತಹ ಮಾಸ್ಟರ್ಸ್ಗೆ ಉಪವಾಸವಿದ್ದಾಗ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಅದಕ್ಕೆ ಗುರುಗಳು ಏನ್ ಹೇಳ್ತಾರೆ ಇಲ್ಲಿ, ಲಂಕಣ ಪರಮ ಔಷಧ. ಏನನ್ನ ಅನಾರೋಗ್ಯ ಸೀರಿಯಸ್ ಆಗದಾಗ ಹಾಸ್ಪಿಟಲ್ ನಲ್ಲಿ ಟ್ರೀಟ್ಮೆಂಟ್ ಮಾಡ್ತಿರ್ಬೇಕಾದ್ರೆ ಏನು ಆಹಾರ ತಿನ್ಸೋದಿಲ್ಲ, ಕೇವಲ ಗ್ಲೂಕೋಸ್ ಬಾಟ್ಲಿ ಏರಿಸ್ತಾರೆ ಅಷ್ಟೇ, ಖಾಲಿ ಮಾಡ್ತಾರೆ ಅಷ್ಟೇ. ಅವತ್ತು ಸುಮ್ಮನೆ ಸ್ವಲ್ಪ ಸ್ಟೆಬಿಲಿಟಿ ಆಗಿರೋದಕ್ಕೆ ಆ ಇಂಜೆಕ್ಷನ್ಸ್ ಗ್ಲೂಕೋಸ್ ಕೊಡ್ತಾ ಇರ್ತಾರೆ. ಉಪವಾಸ ಇದ್ದಾಗಲೇನೆ ನಮ್ಗೆ ಎಷ್ಟೋ ರೋಗಗಳು ನಿವಾರಣೆ ಆಗ್ತಿರ್ತವೆ. ಔಷಧ ತರ ನಮಗೆ ಕೆಲಸ ಮಾಡುತ್ತದೆ. ಖಾಲಿ ಇದ್ರೆ ಸಾಕು ಹೊಟ್ಟೆ, ಆ ರೋಗಗಳು ಏನನ್ನ ಇದ್ರು ಕೂಡ ಹೋಗ್ಬಿಡ್ತಾರೆ ಉಪವಾಸವಿದ್ದಾಗ. ಮತ್ತೆ ಇಂಜಿನ್ಗೆ ರೆಸ್ಟ್ ಕೊಟ್ಟಂಗ ಆಗುತ್ತೆ. ದೇಹ ಸುಸ್ತಿಯಾಗ ನಾವು ಹೆಂಗಾದ್ರೆ ರೆಸ್ಟ್ ಮಾಡ್ತೀವಿ, ಒಳಗಡೆ ಮಿಷನ್ಸ್ ಯಾವಾಗಲೂ ವರ್ಕ್ ಮಾಡ್ತಾ ಇರ್ತಾರೆ ಜಠರಾಗ್ನಿ. ಒಂದ್ ದಿವಸ ನಾವು ಅಂದ್ರೆ ದೇಹ ಸಹಕಾರ ಕೊಡ್ತಕ್ಕಂಥ ಮಾಸ್ಟರ್ಸ್ಗೆ ಉಪವಾಸವಿದ್ದಾಗ ಒಳಗಿರ್ತಕ್ಕಂತಹ ಅನ್ಡೈಜೆಷನ್ ಫುಡ್ ಇರುತ್ತಲ್ವಾ, ಆ ಫುಡ್ ಎಲ್ಲ ಏನಾಗುತ್ತಂದ್ರೆ ಕರಗೋಗುತ್ತೆ, ಡೈಜೆಷನ್ ಆಗುತ್ತೆ. ಅನ್ಡೈಜೆಷನ್ ಫುಡ್ ಎಲ್ಲ ಕರಗದೆ ಇರ್ತಕ್ಕಂಥ ಪದಾರ್ಥಗಳೆಲ್ಲ ಕರಗುತ್ತೆ ಆ ಸಮಯದಲ್ಲಿ. ಅದೇ ರೀತಿಯಾಗಿ ಫ್ಯಾಟ್ ಆಗಿರ್ತಕ್ಕಂಥ ಕೊಬ್ಬಿನ ಅಂಶ ನಮ್ಮ ದೇಹದಲ್ಲಿ ಇರುತ್ತೆ. ಅದೇನಾಗುತ್ತಂದ್ರೆ ಗ್ಲೂಕೋಸ್ ಆಗಿ ಗ್ಲೈಕೋಜನ್ ಆಗಿ ಒಂದು ಫುಡ್ ಆಗಿ ಕನ್ವರ್ಟ್ ಆಗಿ ಮತ್ತೆ ಲಿಕ್ವಿಡ್ ರೂಪದಲ್ಲಿ ನಮಗೆ ಅದು ಮತ್ತು ರಕ್ತದಲ್ಲಿ ಕ್ರಿಯೇಟ್ ಆಗಿ ಬಾಡಿಗೆ ಸಪ್ಲೈ ಆಗುತ್ತದೆ. ಫ್ಯಾಟ್ ಎಲ್ಲ ಕರಗುತ್ತದೆ. ಆದ್ದರಿಂದ ಉಪವಾಸ ಅನ್ನೋದು ಬಹಳ ಭಾಗ್ಯ, ಬಹಳ ಇಂಪಾರ್ಟೆಂಟ್. ದೇಹ ಸ್ಟೆಬಿಲಿಟಿ ಆಗಿರುತ್ತೆ, ಆರೋಗ್ಯವಾಗಿ ರೋಗಗಳು ಬರದೇ ಇಲ್ಲ ಮಾಡಿಕೊಳ್ಳುತ್ತೆ. ಲಂಕಣಂ ಪರಮ ಔಷಧಂ, ಉಪವಾಸ ಅನ್ನೋದು ಪರಮ ಔಷಧಂ ಅಂತ ನೋಡ್ರಿ. ದೇಹ ಸಹಕಾರ ಮಾಡ್ತಕ್ಕಂಥವ್ರಿಗೆ ಮಾತ್ರ. ಕೆಲವರಿಗೆ ಶುಗರ್ ಇರ್ತದೆ, BP ಇರುತ್ತೆ, ಅವರಿಗೆ ಅನುಕೂಲ ಆಗಲ್ಲ. ಆದ್ರೆ ಶುಗರ್ BP ಇರ್ಲಾರ್ದವರಿಗೆ, 80 ವರ್ಷ ಒಳಗೆ ಇರ್ತಕ್ಕಂಥವ್ರಿಗೆ, ಒಂದು 15 ವರ್ಷ ಮೇಲೆ ಇರ್ತಕ್ಕಂಥವ್ರಿಗೆ, ಆ ಸ್ಥಿತಿಯಲ್ಲಿ ಇರ್ತಕ್ಕಂಥವ್ರು ದೇಹ ಸಹಕಾರ ಕೊಡ್ತಾ ಇರ್ತೀವಿ ಮ್ಯಾಕ್ಸಿಮಮ್ ಆಗಿ, ಅವಾಗಿದ್ರೆ ಬಹಳ ಒಳ್ಳೆ. ಆ ಸಮಯದಲ್ಲಿ ಜಾಸ್ತಿ ಕೆಲಸ ಮಾಡಬಾರ್ದು, ಸ್ವಲ್ಪ ಕೆಲಸಕ್ಕೆ ವಿರಾಮ ಕೊಡಬೇಕು. ಜಾಸ್ತಿ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಭಗವಂತನ ವಿಚಾರಗಳನ್ನ ಕೇಳ್ತಾ ಇರಬೇಕು. ಅದಕ್ಕೆ ಏಕಾದಶಿ ವ್ರತ ಅಂತ ಮಾಡ್ತಾರೆ, 15 ದಿವಸಕ್ಕೊಂದ್ಸಲ. ಪೂರ್ವಿಕರು ಮಾಡ್ತಾ ಇದ್ರೆ ಸುಮ್ಮನೆ ಏನು ಮಾಡಲ್ಲ ಮಾಸ್ಟರ್ಸ್, ಏನನ್ನ ಅರ್ಥ ಅಂತರಾರ್ಥ ಇರುತ್ತೆ. ಓಕೆ, ಈ ರೀತಿ ಇಷ್ಟು ನಮಗೆ ಇದ್ರ ಬಗ್ಗೆ ಉಪವಾಸದ ಬಗ್ಗೆ ಗೊತ್ತಾಗಿದೆ. ಇಲ್ಲಿ ಗುರುಗಳು ಹೇಗೆ ತಿಳಿಸ್ತಾರೆ ಅಂದ್ರೆ, ಈ ಉಪವಾಸದಿಂದ ಇದ್ರೆ ನಮಗೆ 1% ಲಾಭ. ಕೇವಲ ಉಪವಾಸವನ್ನು ಮಾಡಿದ್ರೆ 1% ಲಾಭ. ಪ್ರಾಪಂಚಿಕದಲ್ಲಿ ಇರ್ತಕ್ಕಂಥವ್ರು, ಆಧ್ಯಾತ್ಮಿಕದಲ್ಲಿ ಇರ್ತಕ್ಕಂಥವ್ರಿಗೆ ಉಪವಾಸ ಇದ್ರವ್ರು ಎಷ್ಟೋ ಲಾಭವನ್ನು ಅಂತಾರೆ ಅಂತ ನಮ್ಗೆ ಗೊತ್ತಿರ್ತಕ್ಕಂಥದ್ದೇ. ಪ್ರಾಪಂಚಿಕದಲ್ಲಿ ಉಪವಾಸವನ್ನು ಮಾಡ್ತಿರ್ತಾರೆ, ಅವ್ರಿಗೆ ಎಷ್ಟು ಪರ್ಸೆಂಟ್ ಲಾಭ? ಶಾರೀರಿಕ ಪರವಾಗಿ ಲಾಭನೇ, ಅವರ ಆತ್ಮಕ್ಕೆ ಲಾಭ 1% ಆಗಿದೆ. ಇನ್ನ ಮೌನಕ್ಕೆ, ಮೌನದ ಬಗ್ಗೆ ಸ್ವಲ್ಪ ಮೌನ ಎಂದರೆ
ಬಹಳ ಮುಖ್ಯ ಇರುವುದು ಮೌನ. ಸುಮ್ಮನೆ ಏನೇನೋ ಮಾತಾಡೋದಕ್ಕಿಂತ ಮಾತಾಡಿ ಕರ್ಮಗಳು ಕಟ್ಟಿಕೊಳ್ಳುವುದಕ್ಕಿಂತ ಆ ಮಾತಿನಿಂದ ಕ್ರೋಧ, ದ್ವೇಷಗಳು, ಅಸೂಯೆಗಳು ಮತ್ತೆ ಜಗಳಾಟಗಳು ಆಗಿ ಚೇಷ್ಟಾ ರೀತಿಯ ಕರ್ಮಗಳಿಂದ ಅಂದ್ರೆ ಬಡಿಯೋದು, ಜಗಳಾಟ ಆಡೋದು, ಅದರಿಂದ ಕರ್ಮಗಳು ಆಗ್ತವೆ. ಅಪಸ್ವರಗಳಿಂದ ನಮಗೆ ಕರ್ಮ ಕ್ರಿಯೇಟ್ ಆಗುತ್ತಂತೆ. ಕೈಯಿಂದ ನಾವು ಇತರನ ಶರೀರಗಳನ್ನ ಬಡಿದಾಗ ಅದರಿಂದ ಕರ್ಮ ಬರುತ್ತಂತೆ. ಅದಕ್ಕೋಸ್ಕರ ಈ ಮಾತನ್ನ ನಿಲ್ಲಿಸ್ಬೇಕಂತೆ, ಸ್ಟಾಪ್ ಮಾಡ್ಬೇಕಂತೆ. ಅದಕ್ಕೆ ಮಹಾತ್ಮ ಗಾಂಧೀಜಿ ಅವರು ವಾರಕ್ಕೊಂದ್ಸಲಿ ಮೌನವಾಗಿರ್ತಿದ್ರಂತೆ. ನೋಡ್ರಿ, ಅಂತ ವರ್ಕ್ ಮಾಡ್ತಕ್ಕಂತಹ ಅಂತ ಮಹಾತ್ಮ ಗಾಂಧೀಜಿ ಅವರೇ ವಾರಕ್ಕೊಂದ್ಸರಿ ಮೌನವಾಗಿರ್ತಾ ಇದ್ರು. ಏನ್ ಜಾಸ್ತಿ ಮಾತಾಡಕ್ ಹೋಗ್ತಾ ಇದ್ದಿಲ್ಲ. ಈ ಒಂದು ಮೌನವಾಗಿದ್ದಾಗ ಮಾತಾಡ್ತಾನೆ ಇರ್ತಿಲ್ಲ. ಏನ್ ಮೌನದ ಬಗ್ಗೆ ವಿಶೇಷತೆ? ಈ ರೀತಿ ಮೌನವಾಗಿದ್ರೆ ನಮ್ಗೆ ಏನ್ ಲಾಭ? ಸ್ವಲ್ಪ ವಿಚಾರ ಮಾಡಿ ತಿಳ್ಕೊಳ್ಳಿ. ಮೌನ, ಅದಕ್ಕೆ ಹೇಳ್ತಾರೆ ಮಾತು ಬೆಳ್ಳಿ, ಮೌನ ಬಂಗಾರ. ಎಲ್ಲಾ ಪ್ರಶ್ನೆಗಳಿಗೆ ಆನ್ಸರ್ ಮೌನ. ಮಾತಾಡ್ತಾರೇನೆ ಆನ್ಸರ್ ಸಿಗುತ್ತೆ ಅವರಿಗೆ ಅನ್ನೋದು ಸುಳ್ಳು. ಮೌನವಾಗಿದ್ರೆ ಎಲ್ಲಾ ಪ್ರಶ್ನೆಗಳಿಗೆ ಆನ್ಸರ್ ಮಾಡ್ದಂಗೆ ಅವ್ರಿಗೆ ಹೆಚ್ಚಿನ ರೀತಿಯಲ್ಲಿ ಮೌನವಾಗಿರೋದಕ್ಕೆ ಪ್ರಯತ್ನ ಮಾಡಿ. ಈ ರೀತಿ ಮೌನವಾಗಿದ್ರೆ ನಮಗೆ ಶತ್ರುಗಳು ಸಹ ಕಡಿಮೆ ಆಗ್ತಾರೆ. ಶಕ್ತಿ ಆದ ಆಗುತ್ತೆ. ನೋಡ್ರಿ, 10 ಕಿಲೋಮೀಟರ್ ನಡೆಯೋದೊಂದೇ, ಅರ್ಧ ಗಂಟೆ ಮಾತಾಡೋದೊಂದೇ. 10 ಕಿಲೋಮೀಟರ್ ನಡೆದ್ರೆ ಎಷ್ಟು ಎನರ್ಜಿ ಲಾಸ್ ಆಗುತ್ತೋ ಅಷ್ಟು ಎನರ್ಜಿ ಮಾತಾಡಿದ್ರೆ ಎನರ್ಜಿ ಲಾಸ್ ಆಗುತ್ತೆ. ಮತ್ತೆ ನಾವು ಎಷ್ಟು ಅನವಶ್ಯಕವಾಗಿರ್ತಕ್ಕಂತಹ ವಿಚಾರಗಳ ಈ ಒಂದು ಮಾತನ್ನ ನಾವು ಮಾತಾಡ್ತೀವಿ. ಸುಮ್ಮನೆ ಈ ಬಾಯಿನ ಸುಮ್ಮನೆ ಇರಿಸಂಗಿಲ್ಲ, ಏನೋ ಒಂದು ಮಾತಾಡ್ತಾ ಇರ್ತೀವಿ. ಅಕ್ಕಪಕ್ಕದ ಮನೆಯವರ ಬಗ್ಗೆ, ನಮ್ಮ ಕುಟುಂಬದವರ ಬಗ್ಗೆ ಫೋನ್ ಎಷ್ಟೋ ಸಮಯವನ್ನ ಮತ್ತು ಮಾತುಗಳನ್ನ ಮಾತಾಡ್ತಾ ಎನರ್ಜಿಯನ್ನ ಲಾಸ್ ಮಾಡ್ಕೊಂತ, ವೇಸ್ಟ್ ಮಾಡ್ಕೊಂತ ಮತ್ತು ಅನೇಕ ರೀತಿಯ ಕರ್ಮಗಳನ್ನ ಕಟ್ಕೊಳ್ತಾ ಇದೆ. ವಿಮರ್ಶೆ ಮಾಡೋದು, ಜಡ್ಜ್ಮೆಂಟ್ ಮಾಡೋದು, ಇಂಟರ್ಫರೆನ್ಸ್ ಆಗೋದು, ಕಂಪ್ಲೇಂಟ್ಸ್ ಕೊಡೋದು, ಕೇವಲ ಈ ಮಾತಿನಿಂದನೇ ಮಾಸ್ಟರ್ಸ್ ಆಗೋದಿಲ್ಲ. ಅದಕ್ಕೋಸ್ಕರ ಈ ಮಾತುಗಳನ್ನ ಬಂದ್ ಮಾಡ್ಬೇಕ, ಮೌನವಾಗಿರಬೇಕು. ಗುರುಗಳು ಇಲ್ಲಿ ಮೌನದ ಬಗ್ಗೆ ಏನ್ ಹೇಳ್ತಾರೆ? ಮೌನ ಅಂದ್ರೆ ನಾವು ಮಾತನಾಡೋದಿರೋದು ಅದು ಒಂದು ರೀತಿ ಮೌನನೇ. ಆದ್ರೆ ಈ ಸ್ಪಿರಿಚುವಲ್ ವರ್ಕ್ ಮಾಡೋದಕ್ಕೆ ಮೌನವಾಗಿದ್ರೆ ಕಷ್ಟ ಆಗುತ್ತೆ. ಅವಾಗ ಗುರುಗಳಿಗೆ ಪ್ರಶ್ನೆ ಹಾಕಿದ್ರೆ, ಗುರುಗಳೇ ಮೌನವಾಗಿರ್ಬೇಕು ಅನ್ಕೊಂಡಿನಿ, ಮತ್ತೆ ಇರ್ಬೇಕೇನ್ ಗುರುಗಳೇ ಅಂದ್ರೆ, ನೋಡಪ್ಪ ಬಹಳ ಇಂಪಾರ್ಟೆಂಟ್. ನಿನಗೆ
ಏನಾದ್ರೆ ಇಂಪಾರ್ಟೆನ್ಸ್ ಇರುತ್ತೋ ಅದು ಮಾತಾಡು. ಅನವಶ್ಯಕವಾಗಿ ಏನು ಮಾತಾಡಕ್ ಹೋಗ್ಬೇಡ. ಆ ರೀತಿ ಕೂಡ ಅದು ಕೂಡ ಮೌನನೇ ಅಂತೀವಿ. ನೆಸೆಸಿಟಿ ಇದ್ರೆ ಮಾತ್ರ ಮಾತಾಡಿ. ಅನ್ನೆಸೆಸಿಟಿ ಇದ್ದಾಗ ಮಾತನಾಡದೇ ಇರೋದು ಕೂಡ ಮೌನನೇ. ಮತ್ತೆ ಮಿಲರಪ್ಪ ಎನ್ನುವ ಅವರ ಜೀವನ ಚರಿತ್ರದಲ್ಲಿ ಮೌನದ ಬಗ್ಗೆ ಬಹಳ ವಿಶೇಷವಾಗಿ ತಿಳಿಸ್ಕೊಟ್ಟಿದ್ದಾರೆ. ಸ್ವಲ್ಪ ತಿಳ್ಕೊಳ್ಳಿ. ಬಹಳ ಬಹಳ ಇಂಪಾರ್ಟೆಂಟ್ ಇದು. ಕೇಳೋದು ಒಂದೇ ಅಲ್ಲ, ಜೀವನದಲ್ಲಿ ಆಚರಣೆಗೆ ಇಟ್ಕೋ. ಏನ್ ಹೇಳಿದ್ದಾರೆ ಗುರುಗಳು ಇಲ್ಲಿ, ಮಿಲರಪ್ಪ ಗುರುಗಳು ಮೌನದ ಬಗ್ಗೆ? ಒಂದು ದಿನದ ಮೌನ ಒಂದು ತಿಂಗಳಿಗೆ ಶಕ್ತಿ ಕೊಡುತ್ತಂತೆ. ಒಂದು ದಿನದ ಮೌನ ಒಂದು ತಿಂಗಳಿಗೆ ಶಕ್ತಿಯನ್ನ ಕೊಡುತ್ತೆ. ಒಂದು ದಿನದ ಮೌನ ಒಂದು ಮಂತ್ ವರೆಗೆ ಶಕ್ತಿ ಕೊಡುತ್ತದೆ. ಅಂದ್ರೆ ಎಷ್ಟು ಎನರ್ಜಿ ಇದೆ ನೋಡ್ರಿ ಮೌನದಲ್ಲಿ. ಎನರ್ಜಿ ಲಾಸ್ ಆಗೋದು ಸೇವ್ ಆಗುತ್ತೆ. ಒಂದು ತಿಂಗಳವರೆಗೆ ನಮಗೆ ಶಕ್ತಿ ಕೊಡುತ್ತೆ ಒಂದು ದಿನದ ಮೌನ. ನೆಕ್ಸ್ಟ್, ಒಂದು ತಿಂಗಳ ಮೌನ ಒಂದು ವರ್ಷದವರೆಗೆ ಶಕ್ತಿ ಕೊಡುತ್ತೆ. ಒಂದು ವರ್ಷದವರೆಗೆ ನಮಗೆ ಎನರ್ಜೆಟಿಕ್ ಆಗಿರುವ ಹಾಗೆ ಶಕ್ತಿ ಕೊಡುತ್ತಂತೆ ಒಂದು ತಿಂಗಳ ಮೌನ. ನೆಕ್ಸ್ಟ್, ಒಂದು ವರ್ಷದ ಮೌನ ಒಂದು ವರ್ಷದ ಮೌನ ಇಡೀ ಜನ್ಮಕ್ಕೆ ಶಕ್ತಿ. ನೋಡ್ರಿ, ಇನ್ನೊಂದ್ಸಲ ತಿಳ್ಕೊಳ್ಳ. ಒಂದು ದಿನದ ಮೌನ ಒಂದು ತಿಂಗಳಿಗೆ ಶಕ್ತಿ ಕೊಡುತ್ತೆ. ಒಂದು ತಿಂಗಳ ಮೌನ ಒಂದು ವರ್ಷಕ್ಕೆ ಶಕ್ತಿ ಕೊಡುತ್ತೆ. ಒಂದು ವರ್ಷದ ಮೌನ ಇಡೀ ಜನ್ಮಕ್ಕೆ ಶಕ್ತಿಯನ್ನು ಕೊಡುತ್ತೆ. ಎಷ್ಟು ಭಾಗ್ಯ ಇದೆ, ಎಷ್ಟು ಲಾಭ. ಆಧ್ಯಾತ್ಮಿಕವಾಗಿ ಪುರೋಗತಿಯನ್ನು ಹೊಂದಬೇಕಂದ್ರೆ ಮೌನ ಎಷ್ಟು ಸಹಕಾರ ಕೊಡುತ್ತೆ. ನಮ್ಮ ಜೀವನವನ್ನ ಧನ್ಯತೆಯನ್ನು ಮಾಡೋದಕ್ಕೆ ಮೌನ ಎಷ್ಟೋ ಲಾಭವನ್ನು ತಂದುಕೊಡ್ತಾ ಇದೆ. ಎಲ್ಲಾ ಸಮಸ್ಯೆಗಳು ಬರೋದು ಮಾತಿನಿಂದಲೇ ಮಾಸ್ಟರ್ಸ್. ಆ ಮಾತೇ ಬಂದ್ ಮಾಡ್ಬಿಟ್ಟಿವಂತೆ ಸಮಸ್ಯೆಗಳೇ ಬರೋದಿಲ್ಲ, ಜಗಳಗಳೇ ಬರೋದಿಲ್ಲ. ಮನಃಶಾಂತಿಯಿಂದ ಜೀವನ ಮಾಡು, ನೆಮ್ಮದಿಯಿಂದ ಜೀವನ ಮಾಡು. ಮೌನಕ್ಕೆ ಅಷ್ಟು ಪವರ್ ಇದೆ. ಪತ್ರಿಜಿ ಗುರುಗಳು ಒಂದು ವರ್ಷದವರೆಗೆ ಮೌನವಾಗಿದ್ರು, ಮಾತಾಡ್ತಾನೆ ಇದ್ದಿಲ್ಲ. ಮತ್ತೆ ಮೂಮೆಂಟ್ ಹೆಂಗ್ ನಡೆಸ್ತಾ ಇದ್ರ ಅಂದ್ರೆ, ಎಲ್ಲನ್ನ ಯಜ್ಞಗಳನ್ನ ನಡೀತಿರ್ಬೇಕಾದ್ರೆ ಒಂದು ಪೆನ್ನು ಒಂದು ಬುಕ್ ಇಟ್ಕೊಂತ ಇದ್ರು. ಏನನ್ನ ಅವ್ರಿಗೆ ಆರ್ಗನೈಸರ್ಸ್ಗೆ ಮೆಸೇಜ್ ಹೇಳ್ಬೇಕಂದ್ರೆ ಬರೆದು ಚೀಟಿ ಕೊಡ್ತಾ ಇದ್ರು. ಅದನ್ನ ನೋಡ್ಕೊಂಡು ಮತ್ತೆ ಅವ್ರ ಮೆಸೇಜ್ ಹೇಳೋದಾಗ್ಲಿ, ನೀನು ಈ ರೀತಿ ಇರಬೇಕು, ಈ ರೀತಿ ಇರಬಾರ್ದು, ಅವ್ರ ಪ್ರಶ್ನೆಗೆ ಆನ್ಸರ್ ಮಾಡೋದಾಗ್ಲಿ ಬರೆದು ಕೊಡ್ತಾ ಇದ್ರಂತೆ. ಮಾತನಾಡ್ತಿದ್ದಿಲ್ಲ, ಮೌನವಾಗಿದ್ದೇನೆ ಮೂಮೆಂಟ್ ಎಲ್ಲ ನಡೆಸ್ತಾ ಇದ್ರು ಪತ್ರಿಜಿ. PSS ಮೂಮೆಂಟ್ ಅನ್ನು, ಯಜ್ಞಗಳೆಲ್ಲ. ಪ್ರಚಾರ ಸ್ಟಾಪ್ ಮಾಡಿಲ್ಲ. ಮತ್ತೆ ಅವರ ಆಧ್ಯಾತ್ಮಿಕ ಸೇವೆ ನಡೀತಾ ಇತ್ತು, ಮೌನಗಳು ನಡೀತಾ ಇತ್ತು. ಮಹಾನ್ ಪುರುಷರು. ಅದೇ ರೀತಿಯಾಗಿ ಒಂದು ವರ್ಷದವರೆಗೆ ಕೇವಲ ಟೊಮೊಟೊ ಸೂಪ್ ಒಂದು ಕುಡಿತಾ ಇದ್ರಂತೆ. ಸ್ವರ್ಣಮರ ಅಮ್ಮವರು ಟೊಮೊಟೊ ಸೂಪ್ ಬಹಳ ಚೆನ್ನಾಗಿ ಮಾಡ್ತಾ ಇದ್ರಂತೆ.
ಕೇವಲ ಆ ಟೊಮೆಟೊ ಸೂಪ್ ಒಂದು ಕುಡಿದು 1 ವರ್ಷದವರೆಗೆ ಇರ್ತಿದ್ರು. ಅವರ ಆರೋಗ್ಯ ಬಹಳ ಚೆನ್ನಾಗಿತ್ತು. ಮತ್ತೆ 1 ವರ್ಷದವರೆಗೆ ಮೌನವಾಗಿದ್ರು. ಎಷ್ಟು ಶಕ್ತಿ ಬಳಸಿದ್ರು ಇವ್ರು. ಎಷ್ಟು ಸೇವೆ ಮಾಡಕ್ ಅನುಕೂಲ ಆಯ್ತು. ಆಧ್ಯಾತ್ಮಿಕ ಅಂದ್ರೆ ಸ್ಲೋವೇ, ಇವತ್ತು ಮಾಡಿ ನಾಳೆ ಬಿಡೋದಲ್ಲ. ನಿಧಾನ ಒಂದೊಂದು ಹೆಜ್ಜೆ ಇಡ್ತಾ ಹೋಗ್ಬೇಕು. ಒಂದೊಂದು ವಿಷಯ ಕಲ್ಕೊಂತ ಹೋಗ್ಬೇಕು. ನಿಂದಿರ್ಬೇಕು. ಅಡೆತಡೆಗಳು ಬಂದ್ರು, ಸಮಸ್ಯೆಗಳು ಬಂದ್ರು, ಕಷ್ಟಗಳು ಬಂದ್ರು, ಮಾನ ಅವಮಾನ ಏನೇ ಆಗಲಿ ಸ್ಟೆಬಿಲಿಟಿ ಆಗಿ ನಿಂತ್ಕೋಬೇಕು. ಅದು ಆಧ್ಯಾತ್ಮಿಕತೆ. ಈ ಕ್ಷಣದಲ್ಲಿ ನನಗೆ ಲಾಭ ಬೇಕಂದ್ರೆ ಆಗೋದಿಲ್ಲ. ಹೊಲದಲ್ಲಿ ಬೀಜವನ್ನು ಇಟ್ಟಾಗ ನಾಳೆಗೆ ಫಲ ಬೇಕಂದ್ರೆ, ಇಟ್ಟಿದ ತಕ್ಷಣ ಫಲ ಬೇಕಂದ್ರೆ ಬರುತ್ತಾ? 3 ತಿಂಗಳು, 4 ತಿಂಗಳು, 6 ತಿಂಗಳು ವೇಟ್ ಮಾಡ್ಬೇಕು. ಅದಕ್ಕೆ ನೀರ್ ಹಾಕ್ಬೇಕು, ಗೊಬ್ಬರ ಹಾಕ್ಬೇಕು, ಔಷಧಿ ಹಾಕ್ಬೇಕು. ಅವಾಗ ಗಿಡ ಚೆನ್ನಾಗಿ ಬೆಳೆದು ಬಲಿಷ್ಠವಾಗಿ ಫಲವನ್ನು ಕೊಡುತ್ತೆ. ಒಂದು ಬೀಜ ಒಂದು ಫಲವನ್ನು ಕೊಡಬೇಕಂದ್ರೇನೆ 6 ತಿಂಗಳು ಬೇಕಾದ್ರೆ, ಮತ್ತೆ ಈ ಆಧ್ಯಾತ್ಮಿಕದಲ್ಲಿ ನಮ್ಗೆ ಫಲಿತಾಂಶ ಬೇಕಂದ್ರೆ ನಾನು ಇನ್ನು ಎಷ್ಟು ವೇಟ್ ಮಾಡ್ಬೇಕು, ಎಷ್ಟು ಸಾಧನೆ ಮಾಡಬೇಕು, ಎಷ್ಟು ಕಲ್ತ್ಕೋಬೇಕು. ಸ್ವಲ್ಪ ವಿಚಾರ ಮಾಡಿ. ಅದಕ್ಕೆ ಗುರುಗಳು ಏನ್ ಹೇಳ್ತಾರೆ? ಸಹನವೇ ಪ್ರಗತಿ. ಎಷ್ಟು ಸಹನೆಯಿಂದ ಇರ್ತೀವೋ ಅಷ್ಟು ಪ್ರಗತಿಯನ್ನು ಸಾಧಿಸ್ತೀವಿ. ಪ್ಯೂರಿಟಿ ಆಗಿರ್ಬೇಕು. ತ್ರಿಕರಣ ಶುದ್ಧಿಯಿಂದ ಕೆಲಸವನ್ನು ಮಾಡಬೇಕು. ಬೇಕು ಬಿಟ್ಟು ಮಾಡಬಾರದು. ಯಾವುದೇ ಒಂದು ವ್ಯವಹಾರವಾಗಲಿ, ಮನೆ ಕೆಲಸವಾಗಲಿ, ಜಾಬ್ ಆಗಲಿ, ಇನ್ನಿತರ ಕೆಲಸಗಳಾಗಲಿ ಎಷ್ಟು ಶ್ರದ್ಧೆಯಿಂದ ಮಾಡ್ತೀವಿ, ಮತ್ತೆ ಧ್ಯಾನವನ್ನ ನಾವು ಅಷ್ಟೇ ಶ್ರದ್ಧೆಯಿಂದ ಮಾಡ್ತೇವೀಗ, ಅಷ್ಟೇ ಒಂದು ಶ್ರದ್ಧೆ ಕೊಟ್ಟು ಪುಸ್ತಕಗಳನ್ನು ಓದ್ತಾ ಇದೀಗ, ಇಂದ್ರಿಯ ನಿಗ್ರಹವನ್ನು ಮಾಡ್ಕೊಂತ ಇದೀಗ, ಜ್ಞಾನಾರ್ಜನೆಯನ್ನ ಸಂಪಾದನೆ ಮಾಡ್ಕೊಳ್ತಾ ಇದೀಗ, ಎಲ್ಲರ ಯೋಗಿಗಳ ಜೊತೆ ಸಾಂಗತ್ಯ ಮಾಡ್ತಾ ಇದೀಗ, ನಮ್ಮ ಆತ್ಮ ಪುರೋಗತಿಯನ್ನ ನಾವು ಸರಿಯಾಗಿ ಮಾಡ್ತಾ ಇದೀಗ. ವಿಚಾರ ಮಾಡಿ. ಅಶಾಶ್ವತವಾಗಿರ್ತಕ್ಕಂತಹ ಜಗತ್ತಿಗೋಸ್ಕರನೇ ನಾವು ಎಷ್ಟೋ ಶ್ರದ್ಧೆ ಕೊಡ್ತಾ ಇದ್ದೀವಿ. ಬಿಟ್ಟು ಹೋಗ್ತಕ್ಕಂಥದ್ದು ಬೂದಿ ಆಗ್ತಕ್ಕಂಥ. ಆದ್ರೆ ನಿಜವಾಗಿರ್ತಕ್ಕಂತಹ ಶಾಶ್ವತವಾಗಿರ್ತಕ್ಕಂತಹ ಜ್ಞಾನದ ಬಗ್ಗೆ, ಆತ್ಮ ಜ್ಞಾನದ ಬಗ್ಗೆ ಪ್ರಯಾರಿಟಿ ಕೊಡ್ತಾ ಇದ್ದೇವೆ ನಾವು. ಸುಮ್ಮನೆ ಬೇಗ ಭೇಟಿ ಮಾಡ್ತೀವಿ ಟೈಮ್ ಪಾಸ್ಗೋಸ್ಕರ. ತಪ್ಪದೆ ನಾವು ವಿಚಾರ ಮಾಡಬೇಕು. ನಮಗೂ ನಮ್ಮ ಒಂದು ಸೆಲ್ಫ್ ರಿಯಲೈಸೇಷನ್ ಮಾಡ್ಬೇಕು. ಏನನ್ನ ಫಾಲ್ಟ್ಗಳಿದ್ರೆ, ಲೋಪದೋಷಗಳಿದ್ರೆ ತಿದ್ದುಕೋಬೇಕು. ಜ್ಞಾನವಂತರಾಗಿ ಜೀವನ ಮಾಡಬೇಕು. ಆತ್ಮಜ್ಞಾನಿಗಳ ಆತ್ಮದ ಪುರೋಗತಿಗೋಸ್ಕರ ನಾವು ತಿದ್ದುಕೋಬೇಕು. ಫಾಲ್ಟ್, ಲೋಪಗಳನ್ನ, ಗುಣಗಳನ್ನ ತೊಳಸ್ಕೋಬೇಕು. ಹೆಚ್ಚಿನ ಶ್ರದ್ಧೆನ ಕೊಡ್ಬೇಕು ಅಂತ ಇಲ್ಲಿ ನನಗೆ ಗುರುಗಳು ತಿಳಿಸ್ತಾ ಇದ್ರು. ಮತ್ತೆ ಆದ್ದರಿಂದ ಹೆಚ್ಚಿನ ರೀತಿಯಲ್ಲಿ ನಾವು ಮೌನವನ್ನ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಈ ರೀತಿ ಮೌನವಾಗಿದ್ರೆ ನಮ್ಮ ಆತ್ಮಕ್ಕೆ ಏನ್ ಲಾಭ? 10% ಲಾಭ. ಉಪವಾಸವಾಗಿದ್ರೆ 1% ಲಾಭ. ಮೌನವಾಗಿದ್ರೆ 10% ಲಾಭ ನಮ್ಮ ಆತ್ಮಕ್ಕೆ. ಅಷ್ಟು ಶಕ್ತಿ ಕೊಡುತ್ತೆ ಆತ್ಮಕ್ಕೆ. ನೆಕ್ಸ್ಟ್ ಧ್ಯಾನ. ಉಪವಾಸದ ಬಗ್ಗೆ ತಿಳ್ಕೊಂಡ್ವಿ, ಮೌನದ ಬಗ್ಗೆ ತಿಳ್ಕೊಂಡ್ವಿ. ಈಗ ಧ್ಯಾನದ ಬಗ್ಗೆ ತಿಳ್ಕೊಳ್ಳೋಣ. ಧ್ಯಾನ ಎಷ್ಟೋ ಭಾಗ್ಯ. ಉಪವಾಸದಲ್ಲಿ ದೇಹಕ್ಕೊಂದೇ ಊಟ ಕೊಡೋದಿಲ್ಲ, ಶರೀರ ಒಂದೇ ಖಾಲಿ, ಹೊಟ್ಟೆ ಜಠರಾಗ್ನಿ ಒಂದೇ ಖಾಲಿ ಇರುತ್ತೆ.
ಮೌನದಲ್ಲಿ ಬಾಯಿ ಮಾತ್ರ ಕೆಲಸ ಮಾಡೋದಿಲ್ಲ, ಆದ್ರೆ ಧ್ಯಾನದಲ್ಲಿ ಮನಸ್ಸೇ ಕೆಲಸ ಮಾಡೋದಿಲ್ಲ. ಹೊಟ್ಟೆ ಖಾಲಿ ಇರುತ್ತೆ, ಬಾಯಿ ಮೌನವಾಗಿರುತ್ತೆ, ಮನಸ್ಸು ಆಲೋಚನಾ ರಹಿತ ಸ್ಥಿತಿ ಇರುತ್ತೆ. ಎಲ್ಲಾ ಬಂದ್ಬಿಡುತ್ತೆ ಧ್ಯಾನದಲ್ಲಿ. ವಾಸ ಬರುತ್ತೆ, ಮೌನ ಬರುತ್ತೆ, ಮತ್ತು ಮನಸ್ಸು ಆಲೋಚನಾ ರಹಿತ ಸ್ಥಿತಿ ಸೇರ್ಕೊಳ್ತೀವಿ. ಮನಸ್ಸು ಕೆಲಸ ಮಾಡದೇ ಇರುವ ಸ್ಥಿತಿಗೆ ಸೇರ್ಕೊಳ್ತೀವಿ ಧ್ಯಾನದಲ್ಲಿ. ದೇಹಕ್ಕೆ ಊಟ ಇಲ್ಲ, ಶರೀರಕ್ಕೆ ಜಠರಾಗ್ನಿಗೆ ಊಟ ಇಲ್ಲ, ಉಪವಾಸ, ಬಾಯಿಗೆ ಮಾತಿಲ್ಲ, ಮೌನ ಧ್ಯಾನದಲ್ಲಿ. ಮತ್ತೆ ಮನಸ್ಸು ಕೆಲಸ ಮಾಡ್ತಾ ಇರುತ್ತೆ, ಆದ್ರೆ ಧ್ಯಾನದಲ್ಲಿ ಮನಸ್ಸು ಕೆಲಸ ಮಾಡಾಡ್ತಾ ಇರುವಾಗ ನಾವು ಶ್ವಾಸಾನುಸಂಧಾನ. ಉಪವಾಸವನ್ನು ಕೊಟ್ಟಾಗ ಜಠರಾಗ್ನಿಗೆ, ದೇಹಕ್ಕೆ ವಿಶ್ರಾಂತಿ. ಮೌನದಲ್ಲಿ ಬಾಯಿಗೆ ವಿಶ್ರಾಂತಿ. ಧ್ಯಾನದಲ್ಲಿ ಮನಸ್ಸಿಗೆ ವಿಶ್ರಾಂತಿ. ಎಷ್ಟು ಭಾಗ್ಯ, ಎಷ್ಟು ಭಾಗ್ಯ ಗುರುಗಳು ತಿಳಿಸ್ತಾ ಇದ್ದಾರೆ. ಉಪವಾಸದಲ್ಲಿ ದೇಹಕ್ಕೆ ವಿಶ್ರಾಂತಿ ಅಂದ್ರೆ ಜಠರಾಗ್ನಿಗೆ ವಿಶ್ರಾಂತಿ ಕೊಡ್ತೀವಿ. ಮೌನದಲ್ಲಿ ಬಾಯಿಗೆ ವಿಶ್ರಾಂತಿ. ಧ್ಯಾನದಲ್ಲಿ ಆದ್ರೆ ಮನಸ್ಸಿಗೆ ವಿಶ್ರಾಂತಿ. ಅಲ್ಲಿ ಮನಸ್ಸೇ ಇರುವುದಿಲ್ಲ ಮಾಸ್ಟರ್ಸ್. ಮನಸ್ಸು ಕೆಲಸ ಮಾಡೋದಿಲ್ಲ. ಎಲ್ಲದಕ್ಕೂ ವಿಶ್ರಾಂತಿ ಕೊಟ್ಟಿವಿ, ಆದ್ರೆ ಮನಸ್ಸಿನ ವಿಶ್ರಾಂತಿ ಕೊಡ್ತಾ ಇದ್ದಿದೆ. ಅದು ಪುಂಖಾನುಪುಂಖವಾಗಿ ಆಲೋಚನೆ ಮಾಡ್ತಾನೆ ಇರ್ತದೆ. ಸಂಕಲ್ಪ ವಿಕಲ್ಪಗಳಿಂದ ಕೂಡಿಕೊಂಡಿರ್ತಕ್ಕಂಥದ್ದೇ ಮನಸ್ಸು. ಅದು ಸಾಯುವವರೆಗೂ ಮನಸ್ಸಲ್ಲಿ ಆಲೋಚನೆ ಮಾಡ್ತಾನೆ ಇರ್ತದೆ. ಆದ್ರೆ ಆ ಮನಸ್ಸಿಗೆ ವಿಶ್ರಾಂತಿ ಯಾವಾಗ ಸಿಗುತ್ತೆ? ಒಂದು ಧ್ಯಾನದಿಂದ ಮಾತ್ರ ಮನಸ್ಸಿಗೆ ವಿಶ್ರಾಂತಿ ಸಿಗುತ್ತೆ. ಎಷ್ಟು ಭಾಗ್ಯ ಇದೆ. ಮನಸ್ಸು ಇಲ್ಲದೆ ಇರುವ ಸ್ಥಿತಿ ಮಾಡ್ಕೊ ಹೋಗ್ತಿದೀವಂತೆ ಧ್ಯಾನದಲ್ಲಿ. ಮನಸ್ಸನ್ನೇ ಜಯಿಸ್ತಿದೀವಿ, ಮನಸ್ಸು ನಾನಲ್ಲ ಅಂತ ತಿಳ್ಕೊಂತೀವಿ. ನೋಡ್ರಿ ಅಷ್ಟು. ಈ ರೀತಿ ಮೌನವಾಗಿ ಶ್ವಾಸಾನುಸಂಧಾನವಾಗಿ ಧ್ಯಾನವನ್ನು ಮಾಡ್ತಿರ್ಬೇಕಾದ್ರೆ ವಿಚಾರಗಳು ಬರ್ತಾ ಇರ್ತವೆ, ಶ್ವಾಸ ಮೇಲೆ ಗಮನ ಕೊಡ್ತೀವಿ, ಮನಸ್ಸು ಇಲ್ಲದಾಗ ಮಾಡ್ಕೊತೀವಿ. ಅದಕ್ಕೆ ಬಾಯಿ ಮೌನ, ಮನಸ್ಸು ಶೂನ್ಯ ಆಗ್ಬೇಕು, ಮನಸ್ಸು ವಿಶ್ರಾಂತಿ ಆಗ್ಬೇಕು, ಮನಸ್ಸು ಶಾಂತಿ ಆಗ್ಬೇಕು. ಕೆಲಸ ಮಾಡದೇ ಇರುವ ಸ್ಥಿತಿಗೆ ಸೇರ್ಕೋಬೇಕಂದ್ರೆ ಶ್ವಾಸಾನುಸಂಧಾನದಿಂದ ಸಾಧ್ಯ. ಅದಕ್ಕೆ ಧ್ಯಾನ ಅಷ್ಟು ಶ್ರೇಷ್ಠ. ಈ ರೀತಿ ಮನಸ್ಸು ಶೂನ್ಯ ಆದಾಗ, ಮನಸ್ಸು ವಿಶ್ರಾಂತಿ ತಗೊಂಡಾಗ, ಆಲೋಚನಾ ರಹಿತ ಸ್ಥಿತಿಯಲ್ಲಿದ್ದಾಗ ನಾವೇನ್ ಮಾಡ್ತೀವಿ? ಏನ್ ಲಾಭ ಅಂದ್ರೆ, ಈ ರೀತಿ ಕಣ್ಣು ಮುಚ್ಕೊಂಡು ಕುತ್ಕೊಂಡಾಗ ನಮ್ಗೆ 100% ಶಕ್ತಿ ಸೇವ್ ಆದ್ರೆ, ಮನಸ್ಸು ಆಲೋಚನಾ ರಹಿತ ಸ್ಥಿತಿನಲ್ಲಿದ್ದಾಗ, ಇಲ್ಲಿ ನಾವು ಫಸ್ಟ್ ತಿಳ್ಕೊಂಡ್ವಿ, ಇಲ್ಲಿ ಬ್ರಹ್ಮರಂಧ್ರ ಇರುತ್ತೆ, ಅದು ಓಪನ್ ಆಗುತ್ತೆ, ವಿಶ್ವಶಕ್ತಿ ತಗೊಂತೀವಿ. ಅಪಾರವಾದ ವಿಶ್ವಶಕ್ತಿ ತಗೊಂಡಾಗ ಏನಾಗುತ್ತಂದ್ರೆ ಮಾಸ್ಟರ್ಸ್, ನಮ್ಮ ನಾಡಿ ಮಂಡಲ ಶುದ್ಧಿ ಆಗುತ್ತೆ. ಬ್ಲ್ಯಾಕೇಜ್ ಇದ್ದಿದ್ದು ಕ್ಲೀನ್ ಆಗುತ್ತೆ.
ನಾಡಿ ಮಂಡಲ ಅಶುದ್ಧಿ ಇರುವುದರಿಂದ 2,22,000 ನಾಡಿಗಳಿದಾವೆ ನಮ್ಗೆ. ಆ ನಾಡಿಗಳಲ್ಲಿ ಬ್ಲಾಕೇಜ್ ಆಗಿದೆ. ಈ ವಿಶ್ವಶಕ್ತಿ ಬಂದಾಗ ಅವನ್ನೆಲ್ಲ ಕ್ಲೀನ್ ಮಾಡ್ತದೆ. ನಾಡಿಗಳಲ್ಲಿ ಇರ್ತಕ್ಕಂಥ ಬ್ಲಾಕೇಜ್ಗಳು ಅದನ್ನೆಲ್ಲ ಕ್ಲೀನ್ ಮಾಡುತ್ತೆ. ಆ ಬ್ಲಾಕೇಜ್ ಅಂದ್ರೆ ಕರ್ಮಗಳು ಅಂತ. ಕರ್ಮಗಳು ಇರೋದ್ರಿಂದ ನಮಗೆ ರೋಗಗಳಾಗ್ಲಿ, ಕಷ್ಟಗಳಾಗ್ಲಿ, ಸಮಸ್ಯೆಗಳಾಗ್ಲಿ, ಬಾಧೆಗಳಾಗ್ಲಿ, ದುಃಖಗಳಾಗ್ಲಿ, ಅವಮಾನವಾಗ್ಲಿ ಆಗ್ತಾ ಇರುತ್ತೆ. ಆ ಕರ್ಮಗಳೆಲ್ಲ ಕ್ಲಿಯರ್ ಆಗ್ತಾವ ಮಾಸ್ಟರ್ಸ್. ಆ ಬ್ಲಾಕೇಜ್ಗಳೆಲ್ಲ ಕ್ಲಿಯರ್ ಆಗ್ತವೆ ನಾಡಿ ಮಂಡಲದಲ್ಲಿ ವಿಶ್ವಶಕ್ತಿ ಪ್ರವೇಶ. ಯಾವಾಗಾದ್ರೆ ಆ ಪ್ರೋಸೆಸ್ ನಲ್ಲಿ ಕ್ಲೀನ್ ಆದಾಗ ಫಸ್ಟ್ ನಮಗೆ ರೋಗ ನಿರೋಧನೆ ಆಗುತ್ತೆ. ರೋಗಗಳು ಬರೋದಿಲ್ಲ, ಆರೋಗ್ಯವಂತರಾಗ್ತಾರೆ ಫಸ್ಟ್. ಸಮಸ್ತ ಕಾಯಿಲೆಗಳಿಂದ ಹೊರಗಡೆ ಬರ್ತಾರೆ ಅವರು. ಆರೋಗ್ಯ ಫಸ್ಟ್ ಚೆನ್ನಾಗಿರುತ್ತೆ, ಆಕ್ಟಿವ್ ಆಗಿರ್ತಾರೆ ಮಾಸ್ಟರ್ಸ್. ಬೆಳಿಗ್ಗೆಯಿಂದ ರಾತ್ರಿ ಕೆಲಸ ಮಾಡ್ಲಿ ಅವರು ಸುಸ್ತಾಗೋದಿಲ್ಲ, ಇನ್ನ ಎನರ್ಜೆಟಿಕ್ ಫ್ರೆಶ್ ಆಗಿರ್ತಾರೆ, ಎಷ್ಟೋ ಶಕ್ತಿವಂತರಾಗಿರ್ತಾರೆ. ಎರಡನೇ ಪಾಯಿಂಟ್, ಸೂಕ್ಷ್ಮ ಶರೀರ ಯಾಣವನ್ನು ಮಾಡ್ತಾರೆ. ಯಾವಾಗಾದ್ರೆ ಒಂದು ಬಾಡಿನಲ್ಲಿ ವಿಶ್ವಶಕ್ತಿ ಪ್ರವೇಶ ಆದಾಗ, ಎನರ್ಜೆಟಿಕ್ ಆದಾಗ, ಫುಲ್ ಎನರ್ಜಿ ಆಗಿ ಅವಾಗ ನಮ್ಮಲ್ಲಿ ಒಳಗಿರ್ತಕ್ಕಂತಹ ಒಂದು ಸೂಕ್ಷ್ಮ ಶರೀರ ಆಸ್ಟ್ರಲ್ ಬಾಡಿ ಅಂತ. ಅದು ಹೊರಗಡೆ ಬರುತ್ತೆ. ಪ್ರತಿದಿನ ಅದು ಹೊರಗಡೆ ಹೋಗ್ತಾ ಇರೋದು ಮಾಸ್ಟರ್ಸ್. ಅದು ನಮ್ಗೆ ಎಚ್ಚರಿಕೆ ಇಲ್ಲ ಅಷ್ಟೇ. ನಿದ್ದೆಯಲ್ಲಿ ಆಸ್ಟ್ರಲ್ ಬಾಡಿ ಹೊರಗಡೆ ಬರುತ್ತೆ, ಸೂಕ್ಷ್ಮ ಶರೀರ ಹೊರಗಡೆ ಬಂದು ಕನಸು ಕಾಣ್ತಾ ಇರುತ್ತೆ, ಕ್ರಿಯೇಟ್ ಮಾಡ್ಕೊಂಡು ಅದನ್ನೆಲ್ಲ ಅಲ್ಲೆಲ್ಲ ಸ್ಪೆಂಡ್ ಮಾಡುತ್ತೆ. ನಮ್ಮ ಭೌತಿಕ ಶರೀರ ರಿಲ್ಯಾಕ್ಸ್ ಆಗುತ್ತೆ. ಯಾವಾಗ ಸೂಕ್ಷ್ಮ ಶರೀರ ಹೊರಗಡೆ ಹೋಗುತ್ತೋ ಈ ಭೌತಿಕ ಶರೀರ ರಿಲ್ಯಾಕ್ಸ್ ಆಗಿ ಎನರ್ಜೆಟಿಕ್ ಆಗುತ್ತೆ, ವಿಶ್ವಶಕ್ತಿ ಪ್ರವೇಶ ಆಗುತ್ತೆ. ಅದು ಎಚ್ಚರಿಕೆ ಇಲ್ಲದೆ ಇರ್ತಕ್ಕಂತಹ ಆಸ್ಟ್ರಲ್ ಬಾಡಿ ಹೊರಗಡೆ ಬಂದಾಗ ಎಚ್ಚರಿಕೆ ಇರೋದಿಲ್ಲ, ಅನ್ಕಾನ್ಸಿಯಸ್ ಸ್ಟೇಟ್ ನಲ್ಲಿ ಇರ್ತೀವಿ, ಇಲ್ಲಿ ನಿದ್ದೆಯಲ್ಲಿ. ಆದ್ರೆ ಧ್ಯಾನದಲ್ಲಿ ಎಚ್ಚರಿಕೆ ಇರುತ್ತೆ, ಎನರ್ಜಿ ಫುಲ್ ಆದಾಗ ಹೊರಗಡೆ ಬರುತ್ತೆ. ನಮ್ಮ ದೇಹವನ್ನ ನಾವೇ ನೋಡ್ಕೊತೀವಿ. ನಾವು ಎಲ್ಲಿ ಹೋಗ್ಬೇಕು ಅನ್ಕೊಂಡವರೆಲ್ಲ ಹೋಗಿ ಬರ್ತೀವಿ, ಎಲ್ಲರನ್ನ ಯೋಗಿಗಳನ್ನ ಎಲ್ಲರನ್ನ ದರ್ಶನ ಮಾಡ್ತೀವಿ. ಇದು ಒಂದು ವಿಷಯ ಏನಂದ್ರೆ, ಕೆಲವರಿಗೆ ಆಸ್ಟ್ರಲ್ ಟ್ರಾವೆಲ್ ಆಗುತ್ತೆ, ಕೆಲವರಿಗೆ ಆಗುದಿಲ್ಲ. ಕಾರಣ ಏನಂದ್ರೆ, ಅವರು ಗತ ಜನ್ಮದಲ್ಲಿ ಆಲ್ರೆಡಿ ಈ ಅನುಭವವನ್ನು ಪಡ್ಕೊಂಡಿದ್ದಾರೆ. ಆಸ್ಟ್ರಲ್ ಟ್ರಾವೆಲ್ ಮಾಡಿ ಎಲ್ಲ ಅನುಭವ ಪಡ್ಕೊಂಡಿದ್ದಾರೆ. ಹೆಂಗಂದ್ರೆ 5ನೇ ಕ್ಲಾಸ್ ಹೋದ್ಮೇಲೆ ಮತ್ತೆ 5ನೇ ಕ್ಲಾಸ್ ಓದಕ್ಕೆ ಇಷ್ಟಪಡ್ತಾರ? ಓದಕ್ಕೆ ಇಷ್ಟಪಡೋದಿಲ್ಲ, 6ನೇ ಕ್ಲಾಸ್ ಓದ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಧ್ಯಾನದಲ್ಲಿ ಕೆಲವರಿಗೆ ಆಸ್ಟ್ರಲ್ ಟ್ರಾವೆಲ್ ಆಗ್ತಿರುತ್ತೆ, ಅಂದ್ರೆ ಅವ್ರು ಇನ್ನ 5ನೇ ಕ್ಲಾಸ್ ಓದ್ತಾ ಇದ್ದಾರೆ ಅಂತ ಅರ್ಥ. ಇನ್ನ ಕೆಲವರಿಗೆ ಧ್ಯಾನ ಮಾಡ್ತಿರ್ತಾರೆ, ಏನೇ ಆಸ್ಟ್ರಲ್ ಟ್ರಾವೆಲ್ ಇಲ್ಲ, ಅಂದ್ರೆ ಅವರು ಆಲ್ರೆಡಿ ಹಿಂದಿನ ಜನ್ಮದಲ್ಲಿ ಮಾಡಿದ್ದಾರೆ ಅಂತ. ಇನ್ನ ಏನಾಗುತ್ತಂದ್ರೆ ಮಾಸ್ಟರ್ಸ್, ಕನ್ನಡ ಓಪನ್ ಇದೆಲ್ಲ ಹೇಗಾಗುತ್ತೆ ಅಂದ್ರೆ, ವಿಶ್ವಶಕ್ತಿ ನಮ್ಮಲ್ಲಿ ಪ್ರವೇಶ, ಮನಸ್ಸು ಶೂನ್ಯ ಆದಾಗ, ಮನಸ್ಸು ಕೆಲಸ ಮಾಡ್ತಾ ಇದ್ರೆ ಬರೋದಿಲ್ಲ, ಮತ್ತೆ ಮನಸ್ಸು ಖಾಲಿ ಆಗ್ಬೇಕು, ಶೂನ್ಯ ಆಗ್ಬೇಕು, ಅವಾಗ ವಿಶ್ವಶಕ್ತಿ ನಮ್ಮಲ್ಲಿ ಪ್ರವೇಶ ಆಗುತ್ತೆ. ಏನಾಗುತ್ತಂದ್ರೆ ಇಲ್ಲಿ ವಿಶ್ವಶಕ್ತಿ ನಮ್ಮಲ್ಲಿ ಪ್ರವೇಶ ಆದಾಗ ದಿವ್ಯ ಚಕ್ಷುಪ
ಸಾಧನೆ ಜಾಸ್ತಿ ಮಾಡ್ತಾ ಇರಬೇಕು. ನಮ್ಮ ಕುಂಡಲಿನಿ ಶಕ್ತಿ ಅಂತೀವಿ, ಅಧೋಮುಖದಲ್ಲಿರುತ್ತೆ, ಅದು ಊರ್ಧ್ವಮುಖಕ್ಕೆ ಬರುತ್ತೆ. ಆ ಶಕ್ತಿ ಕುಂಡಲಿನಿ ಅಂದ್ರೆ ಇಲ್ಲಿ ಆತ್ಮ ಶಕ್ತಿ, ಆತ್ಮ ಅಂತಾರೆ ಅದನ್ನ. ಕುಂಡಲಿನಿ ಅಂದ್ರೆ ಹಾವು ತರ ಇರುತ್ತೆ, 3 ಅಡಿ 3 ಜಾಂಡ್ ಅಷ್ಟು ಏನೋ ಸ್ವಲ್ಪ ಸುತ್ತಕೊಂಡು ಕೆಳಗಡೆ ಮೂಲಾಧಾರ ಚಕ್ರದಲ್ಲಿ ಇರುತ್ತೆ ಅಂತ ಹೇಳ್ತಿರ್ತಾರೆ. ಅಲ್ಲ ಅಲ್ಲ, ಕುಂಡಲಿನಿ ಅಂದ್ರೆ ಆತ್ಮ, ಅದೊಂದು ಶಕ್ತಿ. ಆತ್ಮಕ್ಕೆ ಇನ್ನೊಂದು ಹೆಸರು, ಇದು ನಾನು ಹೇಳಿದ್ದಲ್ಲ, ಪತ್ರಿಜಿಗಳೇ ಹೇಳಿದ್ದಾರೆ. ಯಾವಾಗಾದ್ರೆ ಧ್ಯಾನವನ್ನು ಮಾಡ್ತೀವೋ ಅದೋ ಮುಖದಲ್ಲಿರ್ತಕ್ಕಂತಹ ನಮ್ಮ ಒಂದು ಸೋಲು ಸಾಧನೆ ಮಾಡಿದಾಗೆಲ್ಲ ಉರ್ದು ಸ್ಥಿತಿಗೆ ಬರುತ್ತದೆ, ಶಕ್ತಿವಂತ ಆಗುತ್ತೆ, ಅದು ಹೆಚ್ಚೆಚ್ಚು ಮೇಲೆ ಬರ್ತಾ ಹೋಗುತ್ತೆ. ಅವಾಗ ಅನೇಕ ಚಕ್ರಗಳನ್ನ ದಾಟಿ ಆಗ್ನೇಯ ಚಕ್ರಕ್ಕೆ ಅವಾಗ ಆ ದಿವ್ಯಚಕ್ಷುವಿಂದ ತನ್ನ ಗತ ಜನ್ಮಗಳನ್ನು ನೋಡ್ಕೊಂತ ಈ ಕೆಳಗಿರ್ತಕ್ಕಂತಹ 5 ಚಕ್ರಗಳಿಗೆ ಒಬ್ಬ ಗುರು ಆಗ್ತಾನೆ. ಮತ್ತೆ ದೂರ ಇರ್ತಕ್ಕಂತಹ ಪ್ರದೇಶವನ್ನಾಗ್ಲಿ ವಸ್ತುಗಳನ್ನಾಗ್ಲಿ ನೋಡ್ತಾನೆ. ಪರಲೋಕದಲ್ಲಿರ್ತಕ್ಕಂತಹ ಆ ಒಂದು ದೃಶ್ಯಗಳನ್ನ ಆ ದಿವ್ಯ ಚಕ್ಷುವನ್ನ ನೋಡ್ತಾನೆ. ಅಲ್ಲಿರ್ತಕ್ಕಂಥ ನಡೀತಕ್ಕಂತಹ ಎಲ್ಲಾ ವಿಷಯಗಳನ್ನ ಆ ದಿವ್ಯ ನೇತ್ರದಿಂದ ತಿಳ್ಕೊಂತಾನೆ. ತ್ರಿಕಾಲ ಜ್ಞಾನಿ ಆಗ್ತಾನೆ. ಭೂತ, ವರ್ತಮಾನ, ಭವಿಷ್ಯತ್ ಇದೆಲ್ಲ ಗೊತ್ತಾಗುತ್ತೆ. ಇದು ಒಬ್ಬ ವೀರಬ್ರಹ್ಮೇಂದ್ರ ಸ್ವಾಮಿ, ಒಬ್ಬ ಹನುಮಂತ ಅಂತವ್ರಿಗೆ ಇದು ಆಕ್ಟಿವೇಶನ್ ಆಗಿತ್ತು. ಯಾಕಂದ್ರೆ ಅಷ್ಟೊಂದು ತೀವ್ರವಾಗಿ ಅವರು ಸಾಧನೆ ಮಾಡ್ತಾರೆ. ಆ ಮಾಡ್ತಕ್ಕಂಥ ಸಾಧನೆಗೆ ದಿವ್ಯ ಚಕ್ಷು ಅದೆಲ್ಲ ಅದು ಕಾಣ್ತೈತಿ, ಇದು ಕಾಣ್ತೈತಿ, ಅದು ಮನೋಹಿತನದಿಂದ ಕಾಣ್ತಿರ್ತದೆ. ದಿವ್ಯ ನೇತ್ರ ಅಂದ್ರೆ ವೀರಬ್ರಹ್ಮೇಂದ್ರ ಸ್ವಾಮಿ ತರ ಕಾಲಜ್ಞಾನ ಬರಿಬೇಕು, ಹನುಮಂತ ತರ ಅಷ್ಟು ದಿವ್ಯ ನೇತ್ರದಿಂದ ಅವೆಲ್ಲ ಸಮಸ್ಯೆ ತಿಳ್ಕೊಂತ ಇದ್ರು. ಆ ಮಟ್ಟಕ್ಕೆ ನಾವು ಧ್ಯಾನ ಮಾಡಿದ್ರೆ ನಮಗೆ ಅದು ಕೂಡ ಸಾಧ್ಯ ಆಗುತ್ತೆ. ಮತ್ತೆ ತನ್ನ ಗತ ಜನ್ಮಗಳನ್ನ ನೋಡ್ಕೊಂತಾನೆ. ಈ ರೀತಿ ಸಾಧನೆ ಮಾಡಿದಾಗ ತನ್ನ ಗತ ಜನ್ಮಗಳನ್ನ ನೋಡ್ಕೊತಾರೆ. ಇದು ಎಲ್ಲರಿಗೂ ಸಾಧ್ಯ ಮಾಸ್ಟರ್ಸ್. ಬಟ್ ಶ್ರದ್ಧೆ, ಭಕ್ತಿ, ತಪನೆ, ಆಕಾಂಕ್ಷೆಗಳಿಂದ ನಾವು ಮಾಡ್ತಾ ಹೋಗ್ಬೇಕು. ಎಲ್ಲರಿಗೂ ಸಾಧ್ಯ. ಕೆಲವರಿಗೆ ತರಡೆ ಆಕ್ಟಿವೇಶನ್ ಆಗಿರುತ್ತೆ, ಇನ್ನ ಕೆಲವರಿಗೆ ತರಡೆ ಆಕ್ಟಿವೇಶನ್ ಆಗಿರೋದು. ಸ್ವಾಮಿ ಅವರಿಗೆ ಆಕ್ಟಿವೇಶನ್ ಆಗಿದೆ, ನನಗೆ ಆಕ್ಟಿವೇಶನ್ ಆಗಿಲ್ಲ ಅಂತಿರ್ತಾರೆ. ಇನ್ನು ಒಂದು ವಿಷಯ ತಿಳ್ಕೊಬೇಕು, ನಾವು ಆಗ್ಲೇ ತಿಳ್ಕೊಂಡ್ವಿ 5ನೇ ಕ್ಲಾಸ್ ಹೋದ್ಮೇಲೆ ಮತ್ತೆ ನಾವು 5ನೇ ಕ್ಲಾಸ್ ಓದೋದಿಲ್ಲ, 6ನೇ ಕ್ಲಾಸ್. ಅದೇ ರೀತಿಯಾಗಿ ಇಂದಿನ ಜನ್ಮದಲ್ಲಿ ದಿವ್ಯ ನೇತ್ರ ಆಕ್ಟಿವೇಶನ್ ಆಗಿ ಅದರ ಅನುಭವವನ್ನು ಪಡ್ಕೊಂಡ್ಬಿಟ್ಟಿದ್ದೀವಿ. ಮತ್ತೆ ಅಲ್ಲೇ ಇರೋದಿಲ್ಲ ಜ್ಞಾನಕ್ಕೆ. ಅದು ದಿವ್ಯ ನೇತ್ರ ಅನ್ನೋದು 3ನೇ ಸ್ಟೇಜ್ ಆದ್ರೆ ಫೈನಲ್ ಸ್ಟೇಜ್ ಜ್ಞಾನ ನೇತ್ರ. ಆ ಸ್ಥಿತಿನ ನಾವು ತಲುಪ್ಕೊಂತ ಇರ್ತೀವಿ ಈ ಜನ್ಮದಲ್ಲಿ. ಕೆಲವರಿಗೆ ತರಡೆ ಆಕ್ಟಿವೇಶನ್ ಆಗಿರುತ್ತೆ, ಕೆಲವರಿಗೆ ಆಗೋದಿರಲಿಲ್ಲ. ಕಾರಣ ಏನಂದ್ರೆ ಗತ ಜನ್ಮದಲ್ಲಿ ಆ ತರಡೆಯ ಬಗ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಅದಕ್ಕೆ ಈ ಜನ್ಮದಲ್ಲಿ ಧ್ಯಾನ ಮಾಡ್ತಿರ್ತಾರೆ, ನನಗೆ ಏನು ಅನುಭವ ಬಂದಿರಲ್ಲ, ತರಡೆ ಆಕ್ಟಿವೇಶನ್ ಆಗಿರುತ್ತಲ್ಲ, ಏನು ಕಾಣುತ್ತಿಲ್ಲ. ಆದ್ರೆ ಇನ್ನು ಅದ್ಭುತವಾಗಿರ್ತಕ್ಕಂಥ ಸೇವೆಯನ್ನು ಮಾಡ್ತಿರ್ತಾರೆ ಅವರು, ಜ್ಞಾನವನ್ನು ಪಡ್ಕೊತಿರ್ತಾರೆ, ಜ್ಞಾನವನ್ನು ಹಂಚ್ತಾ ಇರ್ತಾರೆ, ಎಲ್ಲವೂ ಗೊತ್ತಾಗ್ತಾ ಇರುತ್ತೆ ಆತ್ಮದಿಂದ. ಇಲ್ಲಿ ಆಲ್ರೆಡಿ ಅವರು ಆ ಸ್ಟೇಜ್ ಮುಗಿಸ್ಕೊಂಡು ಬಂದಿದ್ದಾರೆ. ಇದು ಪತ್ರಿಜಿಗಳು ನಮಗೆ ತಿಳಿಸಿರ್ತಕ್ಕ. ನನಗೆ ಆಗಿದೆ, ನನಗೆ ಆಗಿಲ್ಲ ಅಂದ್ರೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿದೆ, ಆ ಪಾಠ ಕಲ್ತು ಬಿಟ್ಟಿದೀವಿ ಆಲ್ರೆಡಿ. ಅದಕ್ಕೆ ಇವಾಗ ಇನ್ನೊಂದು ಪಾಠ, ಜ್ಞಾನ ಪಾಠ ಕಲಿಯೋಕೆ ಬಂದಿದ್ದೀವಿ ಅಂತ ತಿಳಿಸ್ತಿರ್ತಾರೆ. ಅದಕ್ಕೆ ಇಲ್ಲಿ ಧ್ಯಾನದಲ್ಲಿ ಎಲ್ಲವನ್ನ ಅಕ್ಸೆಪ್ಟೆನ್ಸ್ ಮಾಡ್ಕೋಬೇಕು.
ಬೇಜಾರಾಗಬಾರ್ದು. ಇನ್ನು ಸರ್ ಇನ್ನೂ ಬಾಳದೇನ್ ಸರ್? ಇನ್ನು ಒಂದು 5 ನಿಮಿಷ ಇದೆ ಮೇಡಮ್. ಹಾ, ಓಕೆ ಸರ್. ನಮ್ಮಲ್ಲಿರ್ತಕ್ಕಂಥ ಗುಣಗಳು ಬದಲಾವಣೆ ಆಗ್ತವೆ. ತಮ ಗುಣ, ರಜೋಗುಣ, ಸಾತ್ವಿಕ ಗುಣಗಳು ಇರ್ತಾವಲ್ವಾ, ಆ 3 ಗುಣಗಳನ್ನ ದಾಟ್ತೀವಿ. ಒಂದು ಗುಣದಿಂದ ಇನ್ನೊಂದು ಗುಣಕ್ಕೆ ನಾವು ಬರ್ಬೇಕಂದ್ರೆ, ಇವಾಗ ಉದಾಹರಣೆಗೆ ತಮೋ ಗುಣದಿಂದ ರಜೋಗುಣಕ್ಕೆ ಬರ್ಬೇಕಂದ್ರು, ರಜೋಗುಣದಿಂದ ಸಾತ್ವಿಕಕ್ಕೆ ಬರ್ಬೇಕಂದ್ರು, ಸಾತ್ವಿಕದಿಂದ ಶುದ್ಧ ಸಾತ್ವಿಕ ನಿರ್ಗುಣ ಸ್ಥಿತಿಗೆ ಇಟ್ಟಬೇಕಂದ್ರು ಇಲ್ಲಿ ತಿಳ್ಕೋಬೇಕು, ಬಹಳ ಬಹಳ ಇಂಪಾರ್ಟೆಂಟ್. ತಮೋ ಗುಣದಿಂದ ರಜೋಗುಣಕ್ಕೆ ಬರ್ಬೇಕಂದ್ರೆ 120 ಜನ್ಮಗಳು ಬೇಕಾಗುತ್ತೆ. ಅಂದ್ರೆ ಕುಂಭಕರ್ಣ ಅಂತ ತಮೋ ಗುಣ. ಆ ಗುಣದಿಂದ ರಜೋಗುಣ ಅಂದ್ರೆ ರಾವಣಾಸುರ ಸ್ಥಿತಿಗೆ ನಾವು ಬರ್ಬೇಕಂದ್ರೆ 120 ಜನ್ಮಗಳು ಬೇಕಾಗುತ್ತೆ. ಆ ರೀತಿ ಒಂದೊಂದು ಗುಣದಿಂದ ಇನ್ನೊಂದು ಗುಣಕ್ಕೆ ಬರ್ಬೇಕಂದ್ರೆ 120 ಜನ್ಮಗಳು ಬೇಕಾಗುತ್ತೆ. ಹೇಗೆ ಕೇವಲ ಪ್ರಾಪಂಚಿಕವಾಗಿ ಜೀವನ ಮಾಡ್ತಾ ನಾನು ಗುಣಗಳು ಬದಲಾವಣೆ ಮಾಡ್ಕೊಂತೀನಿ ಸ್ವಾಮಿ, ಸೋಮರಿತನ, ಲೇಜಿನೆಸ್, ಬದ್ಧಕ, ನಾಳೆ ಮಾಡ್ತೀನಿ ನಾಡ್ದ ಮಾಡ್ತೀನಿ ಅಂತಕ್ಕಂತ ವ್ಯಕ್ತಿಯಿಂದ ಎಸ್ ನಾನು ಮಾಡ್ಬೇಕು ಲಾಭಗಳನ್ನು ಬಳಸ್ಬೇಕು, ಅದರಿಂದ ಇನ್ಕಮ್ ತಗೋಬೇಕು, ಬೆನಿಫಿಟ್ ಪಡ್ಕೋಬೇಕು ಅಂದ್ರೆ ರಜಾಗುಣ ತತ್ವ. ಆ ಸ್ಥಿತಿಗೆ ಬರ್ಬೇಕಂದ್ರೆ 120 ಜನ್ಮಗಳು ಬೇಕಾಗ. ಹೆಂಗೆ ಕೇವಲ ಪ್ರಾಪಂಚಿಕವಾಗಿ ನಾವು ಜೀವನ ಮಾಡಿದ ಒಂದು ಗುಣದಿಂದ ಇನ್ನೊಂದು ಗುಣಕ್ಕೆ ಬರ್ಬೇಕಂದ್ರೆ, ಹಂಗಾದ್ರೆ ಒಂದು ನಿರ್ಗುಣ ಸ್ಥಿತಿ ಸೇರ್ಕೋಬೇಕಂದ್ರೆ ಎಷ್ಟು ಜನ್ಮಗಳು ಬೇಕಾಗುತ್ತೆ? ಸುಮಾರು ಜನ್ಮಗಳು ಬೇಕಾಗುತ್ತೆ. ಆದ್ರೆ ಧ್ಯಾನದಲ್ಲಿ ನಮ್ಮ ಗುಣಗಳನ್ನ ಬೇಗ ಬದಲಾವಣೆ ಮಾಡ್ಕೊತೀವಿ. ಧ್ಯಾನದಲ್ಲಿ ನಮ್ಮ ಗುಣಗಳನ್ನ ತಮೋ ಗುಣದಿಂದ ರಜೋಗುಣದಿಂದ ಸಾತ್ವಿಕ, ಈ 3ಗಳನ್ನ ದಾಟಿ ನಿರ್ಗುಣ ಸ್ಥಿತಿಗೆ ಸೇರ್ಕೊಳ್ತೀವಿ ಅತಿ ಬೇಗನೆ. ಕೆಲವೇ ದಿನಗಳಲ್ಲಿ, ಕೆಲವೇ ತಿಂಗಳಲ್ಲಿ, ಕೆಲವೇ ವರ್ಷಗಳಲ್ಲಿ ನಮ್ಮ ಸಾಧನೆಯಿಂದ ಅಂದ್ರೆ ಆತ್ಮಸ್ಥಿತಿಗೆ ಸೇರ್ಕೊಳ್ತೀವಂತೆ. ಸಮಯ ಕಡಿಮೆ ಇರೋದ್ರಿಂದ ಸ್ವಲ್ಪ ಸ್ವಲ್ಪ ತಿಳಿಸ್ತಾ ಇದೆ. ಮತ್ತೆ ಆತ್ಮಶಕ್ತಿಯನ್ನು ಬೆಳೆಸ್ಕೊಳ್ತೀವಿ. ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂತಹ ಸಮಸ್ಯೆಗಳು, ಕುಟುಂಬದ ಸಮಸ್ಯೆ, ಆರೋಗ್ಯದ ಸಮಸ್ಯೆ, ಅಕ್ಕಪಕ್ಕದ ಸಮಸ್ಯೆ ಇತ್ಯಾದಿಗಳ ಸಮಸ್ಯೆಗಳಿಂದ ನಾವು ಹೊರಗಡೆ ಬರ್ತೀವಂತೆ. ಈ ರೀತಿ ಹಲವಾರು ಲಾಭಗಳಿವೆ ಧ್ಯಾನದಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಅದಕ್ಕೆ ಇವತ್ತು ನಾವು ವಿಷಯವನ್ನು ತಿಳ್ಕೊಂಡಿದ್ದೀವಿ. ಉಪವಾಸದ ಬಗ್ಗೆ ಎಷ್ಟು ನಮ್ಮ ಆತ್ಮಕ್ಕೆ 1% ಲಾಭ. ಈ ರೀತಿ ಮೌನದ ಬಗ್ಗೆ, ಧ್ಯಾನದ ಬಗ್ಗೆ ಹಲವಾರು ರೀತಿಯಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಆದ್ದರಿಂದ ಮತ್ತೆ ಇಷ್ಟೊತ್ತು ನನಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ರಂಗನಾಥ್ ಸರ್ ಅವರು, ಜೂಮ್ನಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಆತ್ಮವನ್ನು ಯೂಟ್ಯೂಬ್ ನಲ್ಲಿ ವೀಕ್ಷಿಸ್ತಕ್ಕಂತಹ ಆತ್ಮವನ್ನು ನಮಸ್ಕರಿಸಿಕೊಳ್ಳುತ್ತಾ ಈ ಒಂದು 2 ವಾಕ್ಯ ಶಿವಕೃಪಾದಕ್ಕೆ ಅರ್ಪಿಸುತ್ತಾ ಮಂಗಳವನ್ನು ಮಾಡುತ್ತೇನೆ. ಥ್ಯಾಂಕ್ ಯು.